ಶ್ರೀಗಳ ಸನ್ನಿಧಾನಕ್ಕೆ ವಂದಿಸಿ, ಉಪಸ್ಥಿತರಿರುವಂತಹ ನಿಮಗೆಲ್ಲರಿಗೂ ಕೂಡ ವಂದಿಸಿ, ನಾಲ್ಕಾರು ಮಾತುಗಳನ್ನು ಸಂಸ್ಮರಣಾ ನುಡಿಯ ನಿಟ್ಟಿನಲ್ಲಿ ಆಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮಲ್ಲಿ ಶಾಸ್ತ್ರದಲ್ಲಿ ನಾವು ಗುರು ಗುರು ಅಂತ ಹೇಳುವಂತಹ ಒಂದು ಪದವನ್ನು ಉಪಯೋಗಿಸ್ತೇವೆ. ಏನು ಗುರು ಅಂತ ಹೇಳಿದರೆ, ನಾವು ಎಲ್ಲಿ ತಪ್ಪಿದ್ದು ಅಂತ ಕೇಳಿದರೆ ಎಲ್ಲವನ್ನು ಮಾಡ್ತೇವೆ. ಅದು ಯಾಕೆ ಮಾಡ್ತೇವೆ, ಆ ಶಬ್ದಗಳ ಅರ್ಥ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಮುಖ್ಯ ಕಾರಣ ಸಂಸ್ಕೃತ ಜ್ಞಾನದ ಕೊರತೆ. ಸಂಸ್ಕೃತ ಜ್ಞಾನವು ಚೆನ್ನಾಗಿದ್ದಾಗ ನಾವು ಅಧ್ಯಾತ್ಮ ಕ್ಷೇತ್ರದಲ್ಲಿ ತುಂಬ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಕಡೆ ಹೇಳ್ತಾರೆ ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ ಎಂಬುದಾಗಿ. ತತ್ವವನ್ನು, ಪರಮಾತ್ಮ ತತ್ವವನ್ನು ತಿಳಿದು ಇರುವವನು ಮಾತ್ರವಲ್ಲದೆ ಶಿಷ್ಯರ ಹಿತಕ್ಕೋಸ್ಕರವಾಗಿ ಯಾವಾಗಲೂ ಕಾಯೇನ ಮನಸಾ ವಾಚ ಕೆಲಸವನ್ನು ಮಾಡ್ತಾನೋ ಅವನನ್ನು ಗುರು ಎಂಬುದಾಗಿ ಕರೀತಾರೆ. ಸನ್ಯಾಸಿಗಳೆಲ್ಲರೂ ಕೂಡ ಗುರುಗಳೆಲ್ಲರೂ ಸನ್ಯಾಸಿಗಳಾಗಬೇಕು ಅಂತ ಇಲ್ಲ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ ನಮಗೆ, ಈ ಸನ್ಯಾಸಿ ಅಂತ ಹೇಳುವಂತಹ ಶಬ್ದಕ್ಕೆ ಅರ್ಥ ಏನು? ಪೂಜ್ಯರೆಲ್ಲ ಇರ್ತಾರೆ, ನಾವು ಹೋಗ್ತೇವೆ, ನಮಸ್ಕಾರ ಮಾಡ್ತೇವೆ, ಯಾಕೆ ಅವರಿಗೆ ಆ ಮೇಲ್ಮಟ್ಟದ ಸ್ಥಾನ? ಅದೊಂದು ಆಶ್ರಮವೂ ಕೂಡ ಹೌದು. ಆದರೆ ಭಗವಂತ ಹೇಳಿದ್ದಾನೆ ಗೀತೆಯಲ್ಲಿ, ನಾವೆಲ್ಲದಕ್ಕೂ ಕೂಡ ಗೀತೆಗೆ ಮೊರೆ ಹೋಗಬೇಕು. ಜ್ಞೇಯ ಸನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ಅಂತ ಹೇಳಿದ್ದ. ಪೇಜಾವರ ಶ್ರೀಗಳ ಬಗ್ಗೆ ನಾವು ಮಾತಾಡುವಾಗ ಸುಮ್ಮನೆ ನಾವು ಆಡುವಂತಹ ಮಾತಿನಲ್ಲಿ ಮಾತಾಡಿದರೆ ಪ್ರಯೋಜನ ಇಲ್ಲ. ಅವರ ಒಂದು ಶ್ರೇಷ್ಠತೆಗೆ ಭಗವಂತ ಗೀತಾಚಾರ್ಯನು ಕೊಟ್ಟಂತಹ ಶ್ಲೋಕವನ್ನು ಉದಾಹರಣೆ ಕೊಟ್ಟು ಅದಕ್ಕೆ ಅನ್ವಯ ಮಾಡಿದಾಗ ಮಾತ್ರ ಅದು ಸಾರ್ಥಕವಾಗ್ತದೆ. 5ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾನೆ, ಯಾರು ಸನ್ಯಾಸಿ ಅಂತ ಹೇಳಿದರೆ ಯಾರು? ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ಯಾರಲ್ಲಿಯೂ ಕೂಡ ದ್ವೇಷ ಇರಬಾರದು, ಯಾವುದೇ ಆಕಾಂಕ್ಷೆಗಳಿರಬಾರದು. ನಿರ್ದ್ವಂದ್ವೋ ಹಿ ಮಹಾಬಾಹೋ. ಮಹಾಬಾಹೋ ಅಂತ ಭಗವಂತ ಅರ್ಜುನನನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ. ದ್ವಂದ್ವ, ನಮಗೆಲ್ಲರಿಗೂ ಕೂಡ ದ್ವಂದ್ವ ಉಂಟು. ಸುಖ ದುಃಖಗಳ ದ್ವಂದ್ವ, ಬಿಸಿಲು ಚಳಿಯ ದ್ವಂದ್ವ, ಹೀಗೆ ಒಂದು ದುಃಖ ಸುಖ ಇದರ ದ್ವಂದ್ವ, ಹೀಗೆ ನಾವು ಇದರಲ್ಲಿ ಮುಳುಗಿ ಹೋಗಿದ್ದೇವೆ. ಆದರೆ ಆ ಸನ್ಯಾಸಿಗಳಿಗೆ ಅದು ಯಾವುದು ಕೂಡ ಇರುವುದಿಲ್ಲ. ನಿರ್ದ್ವಂದ್ವ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಅಂತಹ ಯತಿಗಳು, ಸನ್ಯಾಸಿಗಳು ಯಾರಿದ್ದಾರೆ ಅವರು ಬಂಧನದಿಂದ, ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಿ ಶಾಶ್ವತವಾದಂತಹ ಭಗವಂತನ ಪರಮ ಪದವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ ಅಂತ ಉಂಟು. ಯಾಕೆ ಹೇಳಿದ್ದು ಕೇಳಿದರೆ, ಪರಮ ಪೂಜ್ಯರಲ್ಲಿ ವಿಶ್ವೇಶತೀರ್ಥರಲ್ಲಿ ಆ ದ್ವೇಷ ಅಥವಾ ಆಕಾಂಕ್ಷೆ ಇತ್ಯಾದಿಗಳು ಯಾವುದು ಕೂಡ ಇರಲಿಲ್ಲ. ಶಿಷ್ಯ ಹಿತಾಯ ಉದ್ಯತ ಸತತಂ. ಶಿಷ್ಯರ ಹಿತಕ್ಕೋಸ್ಕರವಾಗಿಯೇ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದಂತಹ ಮಹಾನ್ ಚೇತನ. ಅದೇ ಕೃಷ್ಣ ಇನ್ನೊಂದು ಕಡೆ ಹೇಳ್ತಾನೆ ಸನ್ಯಾಸದ ಬಗ್ಗೆ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಹ ಅಂತ. ಎಷ್ಟು ಚೆನ್ನಾಗಿ ಉಂಟು ನೋಡಿ. ನಾವು ಗೀತೆಯನ್ನು ನೋಡಿದರೆ ನಮಗೆ ಕೈಗನ್ನಡಿಯೋದು. ನಾವು ಗೀತೆಯನ್ನು ಪುಸ್ತಕ ನೋಡ್ತೇವೆ, ಒಂದು ಶ್ಲೋಕ ಓದ್ತೇವೆ, ಇದು ನನ್ನಿಂದ ಆಗುವಂಥದ್ದಲ್ಲ ಅಂತ ಬದಿಗೆ ಮುಚ್ಚಿಡ್ತೇವೆ. ಅನ್ಯಮತೀಯರ ಹಾಗಲ್ಲ, ಅವರವರ ಧರ್ಮ ಗ್ರಂಥಗಳನ್ನು ಅಷ್ಟು ಚೆನ್ನಾಗಿ ಓದ್ತಾರೆ. ಮಕ್ಕಳಿಂದ ಹಿಡಿದು ಅವರು ಅದನ್ನು ಆಗದಿಂದ ಅದನ್ನು ಪ್ರಬೋಧನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಸೋತದ್ದು ಅಲ್ಲಿ ಅಂತ ನನಗೆ ಕಾಣ್ತದೆ. ಆದ್ದರಿಂದ ಈ ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸ, ಎಲ್ಲ ಕಾಮ್ಯ ಕರ್ಮಗಳನ್ನು ಬಿಡುವಂಥದ್ದೇ ಸನ್ಯಾಸ ಅಂತ ಹೇಳಿದರೆ ಏನು ಕಾಮ್ಯ ಕರ್ಮ? ನಾವು ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ದೇವರ ಎದುರಿಗೆ ಇಷ್ಟು ಉದ್ದದ ಒಂದು ಸಂಕಲ್ಪವನ್ನು ಇಡ್ತೇವೆ. ಮನೆ ಆಗಬೇಕು, ಮಕ್ಕಳಾಗಬೇಕು, ಮದುವೆ ಆಗಬೇಕು, ರೋಗಗಳು ಪರಿಹಾರ ಆಗಬೇಕು, ಇದೆಲ್ಲ ಕಾಮ್ಯ ಕರ್ಮಗಳು ಅಂತ. ಆ ಕಾಮ್ಯ ಕರ್ಮಗಳನ್ನು ಬಿಟ್ಟು ಕರ್ಮ ಮಾಡುವಂಥದ್ದು ಸನ್ಯಾಸ ಅಂತ ಹೇಳುವಂತಹ ಶಬ್ದಕ್ಕೆ ಅನ್ವರ್ಥವಾಗ್ತದೆ. ಈಗ ಸನ್ಯಾಸಿಗಳು ದಿವಸ ಯತಿಗಳು ಅವರ ಪಟ್ಟದ ದೇವರ ಪೂಜೆಯನ್ನೆಲ್ಲ ಮಾಡ್ತಾರೆ. ಅಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳುವುದಿಲ್ಲ. ಸರ್ವೇಷಾಂ ಜನಾನಾಂ ಲೋಕಕ್ಷೇಮ ಸಿದ್ಧ್ಯರ್ಥಂ ಅಂತ ಸಂಕಲ್ಪ ಮಾಡೋದವರು. ಆದ್ದರಿಂದ ಅದು ಕಾಮ್ಯ ಕರ್ಮವಾಗುವುದಿಲ್ಲ. ಆದ್ದರಿಂದ ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದುಹು. ಹಾಗಾದರೆ ತ್ಯಾಗ ಅಂತ ಹೇಳಿದರೆ ಏನು? ಸರ್ವ ಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಹ. ಎಲ್ಲ ಕರ್ಮವನ್ನೇ ಬಿಡುವಂಥದ್ದು. ಕರ್ಮ ಬಿಡುವಂಥದ್ದಲ್ಲ, ಕರ್ಮದ ಫಲವನ್ನು
ಬಿಡುವಂಥದ್ದು. ಭಗವಂತನ ಹೇಳಿದಲ್ಲ ಕರ್ಮಣ್ಯೇವಾಧಿಕಾರಸ್ಥೆ ಅಂತ. ಇದು ನನ್ನ ಕರ್ತವ್ಯ, ಇದನ್ನು ನಾನು ಮಾಡ್ತೇನೆ, ಫಲಾಫಲಗಳು ಭಗವಂತನಿಗೆ ಬಿಟ್ಟದ್ದು ಎಂಬಂತಹ ಭಾವನೆಯನ್ನು ತ್ಯಾಗ, ಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾ, ಇದನ್ನು ತ್ಯಾಗ ಎಂಬುದಾಗಿ ಕರೀತಾರೆ. ಈ ಎರಡು ದೃಷ್ಟಿಯಲ್ಲೂ ನೋಡಿದರೂ ಕೂಡ ತ್ಯಾಗಗಳಲ್ಲಿ ವೇದ ಹೇಳ್ತಾ ಉಂಟು, ನ ಕರ್ಮಣ ನ ಪ್ರಜಯಾಧನೆ ನ ತ್ಯಾಗೇನೈಕೇನ ಅಮೃತತ್ವಮಾನಶು, ತ್ಯಾಗೇನ ಏಕೇನ ಅಮೃತತ್ವಮಾನಶು, ತ್ಯಾಗದಿಂದ ಮಾತ್ರ ಅಮೃತತ್ವ ಮುಕ್ತಿ ಪ್ರಾಪ್ತಿಯಾಗ್ತದೆ ಅಂತ ಸಾಕ್ಷಾತ್ ಶ್ರುತಿಯ ಮಾತೇ ಉಂಟು. ಆದ್ದರಿಂದ ಅವರು ತ್ಯಾಗಿಗಳೂ ಹೌದು, ಸನ್ಯಾಸಿಗಳೂ ಹೌದು, ಯೋಗಿಗಳೂ ಹೌದು ಎಂಬುದಾಗಿ ಭಗವದ್ಗೀತೆಯ ಎಲ್ಲ ಆಯಾಮಗಳನ್ನು ನೋಡಿದಾಗ ನಮಗೆ ತಿಳಿದು ಬರುತ್ತದೆ. ಅಂತಹ ಮಹಾನ್ ಪುರುಷರು ವಿಶ್ವೇಶ ತೀರ್ಥರು. ಅವರ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಪರಮ ಪೂಜ್ಯರೆಲ್ಲ ಇದ್ದಾರೆ. ಗಂಧದ ಒಂದು ಉದಾಹರಣೆಯನ್ನು ವಿಶ್ವಪ್ರಸನ್ನ ತೀರ್ಥರು ನಮಗೆ ಅನುಗ್ರಹ ಮಾಡಿದರು. ಇನ್ನೊಂದು ಕಥೆ ಹೇಳುವುದು ಅಂತಾದರೆ, ಒಬ್ಬಳು ಮುದುಕಿ ಇದ್ಲಂತೆ. ಆ ಮುದುಕಿಗೆ ಬುದ್ಧನ ಬಗ್ಗೆ ಅತಿಯಾದಂತಹ ಪ್ರೇಮ. ಆ ಬುದ್ಧನನ್ನು ದಿವಸ ಪೂಜೆ ಮಾಡೋದು, ಗಂಧ ಇಡುವುದು, ಆ ಬುದ್ಧನ ಒಂದು ಪ್ರತಿಮೆ ಮಾಡಿಕೊಂಡಿದ್ಲು, ಅದಕ್ಕೆ ಹೂ ಇಡುವುದು, ಗಂಧ ಇಡುವುದು, ಅಗರಬತ್ತಿಯಿಂದ ಆರತಿ ಮಾಡೋದು, ಹೀಗೆಲ್ಲ ಮಾಡ್ತಾ ಇದ್ಲು. ಒಂದು ದಿವಸ ಯೋಚನೆಯನ್ನು ಮಾಡ್ತಾಳೆ ಅವಳು, ನಾನು ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ದೇನೆ ನನ್ನ ಬುದ್ಧನಿಗೆ, ಆದರೆ ಆ ಗಂಧದ ಕಡ್ಡಿ ಅಗರಬತ್ತಿಯನ್ನು ಹಚ್ಚಿಡ್ತೇನೆ, ಅದರ ಪರಿಮಳ ಎಲ್ಲ ಕಡೆ ಹೋಗ್ತಾ ಉಂಟು, ಅದು ನನ್ನ ಬುದ್ಧನಿಗೆ ಮಾತ್ರ ಸಲ್ಲಬೇಕು ಎಂಬಂತಹ ಸ್ವಲ್ಪ ಸ್ವಾರ್ಥಪರಳಾಗ್ತಾಳೆ ಅವಳು. ಅದಕ್ಕೇನು ಮಾಡೋದು? ಊದುಬತ್ತಿ ಹಚ್ಚಿದರೆ ಈಗ ಎಲ್ಲ ಕಡೆಯೂ ಕೂಡ ಅದರ ಪರಿಮಳ ಪಸರಿಸಿ ಹೋಗ್ತದೆ. ಅದಕ್ಕೇನು ಮಾಡಿಲ್ಲ, ಒಂದು ದೊಡ್ಡ ಮರದ ಪೆಟ್ಟಿಗೆಯನ್ನು ಮಾಡಿ ಬುದ್ಧನ ವಿಗ್ರಹವನ್ನು ಅದರ ಒಳಗೆ ಇಟ್ಟು ದಿವಸ ಪೂಜೆ ಮಾಡೋದು, ಊದುಬತ್ತಿ ಹಚ್ಚಿಡುವುದು, ಅದರ ಪರಿಮಳ ಬೇರೆ ಯಾರಿಗೂ ಹೋಗಬಾರದು, ಬುದ್ಧನಿಗೆ ಮಾತ್ರ ಸಲ್ಲಬೇಕು, ಅದರ ಪೆಟ್ಟಿಗೆಯನ್ನು ಬಂದು ಮಾಡೋದು. ಹೀಗೆ ಮಾಡಿದ್ಲು. ಒಂದು ವಾರ 10 ದಿವಸ ಆಯಿತು. ಒಮ್ಮೆ ಬುದ್ಧನ ಮುಖ ನೋಡಬೇಕು ಅಂತ ಕಾಣ್ತದೆ, ತೆಗಿತಾಳೆ, ಮುಖ ಇಡೀ ಕಪ್ಪು ಕಪ್ಪಾಗಿ ಹೋಗಿದೆ ಹೊಗೆಯಿಂದಾಗಿ. ಬಹಳ ದುಃಖ ಆಯ್ತು ಅವಳು. ನಾನು ಎಷ್ಟು ಪ್ರೀತಿಯಿಂದ ಪೂಜಿಸ್ತಾ ಇದ್ದೆ ಬುದ್ಧನನ್ನು, ಹೀಗಾಯ್ತಲ್ಲ, ಇದಕ್ಕೇನು ಕಾರಣ ಅಂತ ಗುರುಗಳ ಹತ್ರ ಕೇಳುವಾಗ ಅವಳ ಗುರುಗಳ ಹತ್ರ ಹಾಗೆ ಹೇಳ್ತಾರೆ, ನಿನ್ನ ಸ್ವಾರ್ಥ ಮೂಲವಾದಂತಹ ಪ್ರೀತಿ ಬುದ್ಧನ ಮುಖವನ್ನು ಕಪ್ಪು ಮಾಡಿತು ಅಂತ ಗುರುಗಳು ಹೇಳ್ತಾರೆ. ಯಾಕೆ ನಾನು ಹೇಳಿದ್ದು ಅಂತ ಕೇಳಿದರೆ, ಪರಮ ಪೂಜ್ಯರದ್ದು ಅವರು ಒಂದು ಗಂಧದ ಕಡ್ಡಿ ಇದ್ದ ಹಾಗೆ. ಅವರು ತಮಗೆ ಮಾತ್ರ ತಮ್ಮ ಯತಿಧರ್ಮವನ್ನು ಮಾತ್ರ ಪಾಲನೆ ಮಾಡ್ತಾ ಪೂಜೆ ಅನುಷ್ಠಾನ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಶಾಸ್ತ್ರಪಾಠವನ್ನು ಮಾಡಿಕೊಂಡಿರ್ಬೋದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಅವರು ಒಂದು ಗಂಧದ ಕಡ್ಡಿಯಾಗಿ ಇವತ್ತು ಇಡೀ ಸಮಾಜಕ್ಕೆ ಅದರ ಪರಿಮಳವನ್ನು ಕೊಟ್ಟಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವ ಅದು ಯಾರದ್ದು ಅಂತ ಕೇಳಿದರೆ ವಿಶ್ವೇಶ ತೀರ್ಥ ಶ್ರೀಪಾದರದ್ದು. ಆದ್ದರಿಂದ ಅವರ ಬಗ್ಗೆ ನಾನು ಏನು ಹೇಳೋದು, ನಾನಂತೂ ಖಂಡಿತವಾಗಿ ವೈಯಕ್ತಿಕವಾಗಿ ಹೇಳಬೇಕು ಅಂತಾದರೆ ಅವರ ಹತ್ರ ಓದಿದವ ಅಲ್ಲ. ನನಗೆ ಯಾವುದೇ ಅವರ ಬಗ್ಗೆ ಪೂಜ್ಯ ಭಾವನೆ ಉಂಟು, ತುಂಬ ಆದರ ಗೌರವಗಳುಂಟು. ಅದರಿಂದಾಗಿ ಇವತ್ತು ಇಲ್ಲಿ 2 ಮಾತುಗಳನ್ನು ಅವರ ಬಗ್ಗೆ ಆಡುವಂತಹ ಒಂದು ಭಾಗ್ಯ ನನಗೆ ಪ್ರಾಪ್ತಿಯಾಯಿತು. ಇನ್ನೊಂದು ಅವರ ವ್ಯಕ್ತಿತ್ವ ಬಗ್ಗೆ ಹೇಳಬೇಕು ಅಂತಾದರೆ, ನಮ್ಮ ಒಂದು ಸಣ್ಣ ದೇವಸ್ಥಾನ ಉಂಟಿಲ್ಲ, ರಾಧಾಕೃಷ್ಣ ದೇವಸ್ಥಾನ ಅಂತ. ಒಂದು 25-30 ವರ್ಷದ ಕೆಳಗೆ ಅವರ ಪರಿಚಾರಿಕರೊಬ್ಬರು ನಮ್ಮವರೇ, ಕೃಷ್ಣ ಭಟ್ರು ಅಂತ ಇದ್ದರು. ಅವರು ಶ್ರೀಗಳು ಮಂಗಳೂರಿಗೆ ಬಂದಾಗ ನೆಲ್ಲಿಕಾಯಿ ರಾಘವೇಂದ್ರ ಮಠದಲ್ಲಿ ವಾಸ್ತವ್ಯ, ಪಟ್ಟದೇವರ ಪೂಜೆ ಎಲ್ಲ ಅಲ್ಲಿ. ಈ ಕೃಷ್ಣ ಭಟ್ರು ನಮ್ಮ ಮನೆಗೆ ಬಂದರು, ಸ್ವಲ್ಪ ಸಮಯ ಇತ್ತು ಅಂತ. ಪುನಃ ನಮ್ಮ ಹತ್ರ ಮಾತಾಡಿ ಗುರುಗಳ ಹತ್ರ ಹೋದರು ರಾಘವೇಂದ್ರ ಮಠಕ್ಕೆ. ಆಗ ಗುರುಗಳು ಎಲ್ಲಿ ಹೋಗಿದ್ದಿ ಅಂತ ಕೇಳಿದರಂತೆ. ಆಗ ಕೃಷ್ಣ ಭಟ್ರು ಹೇಳಿದರು, ಇಲ್ಲಿ ನಮ್ಮವರದ್ದೇ ಒಂದು ರಾಧಾಕೃಷ್ಣ ದೇವಸ್ಥಾನ ಉಂಟು, ಹಾಗೆ ಅಲ್ಲಿ ಒಮ್ಮೆ ಮಾತಾಡಿಸಿ ಬರಲಿಕ್ಕೆ ಹೋದೆ ಅಂತ ಹೇಳಿದರಂತೆ ಇವರು. ರಾಧಾಕೃಷ್ಣ ದೇವರ ಅಮೃತಶಿಲೆಯ ಮೂರ್ತಿ ಇದೆ, ಬಹಳ ಸುಂದರವಾಗಿದೆ ಅಂತ ಹೇಳಿದರಂತೆ. ಹೌದಾ, ನನಗೊಮ್ಮೆ ನೋಡಬೇಕಲ್ಲ ಆ ಕೃಷ್ಣನನ್ನು, ನಾನು ಬರಬಹುದಾ ಅಂತ ಹೋಗಿ ಅಲ್ಲಿಯ ಮುಖ್ಯಸ್ಥರ ಹತ್ರ ಕೇಳು ಅಂತ ಪರಮ ಪೂಜ್ಯರು ಹೇಳಿದರಂತೆ. ನಮ್ಮ ಮನೆಗೆ ಅವರು ಬಂದು ಹೇಳಿದರು, ಹೀಗೆ ಸ್ವಾಮಿಗಳು ಬರಬೇಕಾ ಕೇಳ್ತಾ ಇದ್ದು. ನಾವಿಡು ಸ್ವಾಮಿಗಳನ್ನು ನಾವು ಹೋಗಿ ಕರಿಬೇಕು, ಅವರೇ ಬರ್ತೇವೆ ಅಂತ ಹೇಳುವಾಗ ನಮಗೆ ಭಾರಿ ಸಂತೋಷ ಅಂತ ನಮ್ಮ ದೊಡ್ಡಪ್ಪ ಅಲ್ಲಿಗೆ ಹೋಗಿ ಅವರನ್ನು ಸ್ವಾಗತ ಮಾಡಿ ಕರ್ಕೊಂಡು ಬಂದರು. ನೋಡಿ, ಸ್ವಾಮಿಗಳು ಕರೆದ್ರೀಗ ಬರುವ ಸ್ಥಿತಿ ಇಲ್ಲ, ಅವರು ನಾವೇ ನಿಮ್ಮ ಕೃಷ್ಣನನ್ನು ನೋಡಲಿಕ್ಕೆ ಬರ್ತೇವೆ ಅಂತ ಹೇಳಿದ್ದು ಅಂತಾದರೆ ಅವರ ಒಂದು ವ್ಯಕ್ತಿತ್ವ ಯಾವ ರೀತಿಯದ್ದು ಅಂತ ಅವರ ನಿತ್ಯದ ಜೀವನದಲ್ಲಿ ನಾವು ಕಂಡುಕೊಳ್ಳಬಹುದು. ಹಾಗೆ ಬಂದರು, ಕೃಷ್ಣನ ದರ್ಶನವನ್ನು ಮಾಡಿ ಬಹಳ ಸಂತೋಷಪಟ್ಟು ಅವರು ಮುಂದುವರೆದರು. ಹೀಗೆ ಅದು ಒಂದು ಕಡೆ ಆದರೆ ಅವರ ಶಾಸ್ತ್ರ ವಿದ್ವತ್ತು ಅದನ್ನು ನಾವು ನೋಡಬೇಕು. ಯತಿಗಳಿಗೆ ಬೇಕಾದದ್ದು ಅವರ ನಿತ್ಯ ನಿಯಮಗಳು, ಅನುಷ್ಠಾನಾದಿಗಳು ಮತ್ತು ವಿದ್ವತ್ತು. ಆ ಧರ್ಮ ಸೂಕ್ಷ್ಮಗಳು ಬಂದಾಗ ಸಮಾಜಕ್ಕೆ ಸರಿಯಾದಂತಹ ಸಂದೇಶವನ್ನು, ಅದಕ್ಕೆ ನಾವು ಧರ್ಮ ಗುರುಗಳು ಅಂತಲೇ ಅವರನ್ನು ಕರಿತೇವೆ. ಯತಿ ಪರಂಪರೆಯನ್ನು
ಹಾಗಿರುವಾಗಂತಹ ಶಿಷ್ಯರಿಗೆ ದಿವಸಕ್ಕೆ 4 ಗಂಟೆ ಶಾಸ್ತ್ರಪಾಠ, ವೇದಾಂತ ಪಾಠ, ತರ್ಕಪಾಠವನ್ನು ಮಾಡಿ, ಸಮಯ ಇಲ್ಲ ಅಂತಾದರೆ ಕಾರಿನಲ್ಲಿ ಹೋಗುವಾಗಲೂ ಕೂಡ ಶಾಸ್ತ್ರಪಾಠ. ಎಂತಹ ಒಂದು ಇದು ಆ ಶಿಷ್ಯ ವಾತ್ಸಲ್ಯ. ಅದೇ ಹೇಳಲಿಕ್ಕುಂಟು, ಶಿಷ್ಯರಿಗೆ ಗುರುಗಳಾಗಿ, ಅದೇ ರೀತಿಯಾಗಿ ಮಕ್ಕಳಿಗೆ ತಂದೆಯಾಗಿ ಅಂತ ಹೇಳಿದರೆ ಅವರನ್ನು ಆಶ್ರಯಿಸಿದವರಿಗೆ ತಂದೆಯ ಸ್ಥಾನದಲ್ಲಿ ನಿಂತು, ಅದೇ ರೀತಿಯಾಗಿ ಆರ್ತರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡುವಂತಹ ಕಾಮಧೇನುವಾಗಿ ಬಗೆ ಬಗೆಯ ರೂಪದಲ್ಲಿ ಇದ್ದು ನಮಗೆ ಅನುಗ್ರಹವನ್ನು ಮಾಡಿದವರು ಪರಮ ಪೂಜ್ಯರು. ಹಾಗಿರು ಬೆಳಿಗ್ಗೆ ಬರ್ತಾನೆ, ತನ್ನ ಕೆಲಸ ಮಾಡ್ತಾನೆ, ಹೋಗ್ತಾನೆ. ನಾನು ಹಾಗೆ ಮಾಡಿದ್ದೆ, ಹೀಗೆ ಮಾಡಿದೆ ಅಂತ ಸೂರ್ಯ ಹೇಳುವುದಿಲ್ಲ. ಹಾಗಂತೇಳಿ ಸೂರ್ಯ ಒಂದು ದಿವಸ ಇಲ್ಲ ಅಂತ ಆದರೆ ನಮ್ಮ ಜೀವನ ಏನು, ಅದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅಂತಹ ಕಲ್ಕೂರರು ಸೂರ್ಯನಾಗಿದ್ದುಕೊಂಡು ತಮ್ಮ ಕರ್ತವ್ಯ ಅಂತ ಹೇಳುವಂತಹ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಕೃಷ್ಣಾರ್ಪಣ ವಸ್ತು ಅಂತ ಮುಗಿಸ್ತೇನೆ. ಸ್ವಾಮೀಜಿಯವರು ಆಶೀರ್ವಾದ ನೀಡಿದ್ದಾರೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಮಾಡಿಲ ಮಠದ ಶ್ರೀಪಾದರು ನಮ್ಮನ್ನು ಆಶೀರ್ವದಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು ಮೌಲ್ಯ ಮತ್ತು ದುಃಖು ಇಲ್ಲಿರತಕ್ಕಂಥ ಈ ಜೀವನವನ್ನು ಎಷ್ಟೋ ಭಕ್ತಾದಿಗಳ ಪಾವನ ಕೈಂಕರ್ಯ ಕೃಷ್ಣನ ತತ್ವ ಸಂದೇಶದೊಂದಿಗೆ ನಮ್ಮ ಅಂತಃಕರಣದಲ್ಲಿ ಒದಗಿರತಕ್ಕಂಥ ಪರಮಾತ್ಮನ ಸತ್ಯವನ್ನು ತ್ಯಾಗ ಮತ್ತು ಸೇವೆಯ ಮೂಲಕ ಸಮಾಜದಲ್ಲಿರತಕ್ಕಂಥ ಅಜ್ಞಾನದ ಅಂಧಕಾರದಿಂದ ತೊಳಲತಕ್ಕಂಥ ಸಮಾಜವನ್ನು ಮೂಢನಂಬಿಕೆಯನ್ನು ದೂರಕರಿಸಿ ಮೂಲನಂಬಿಕೆಯ ಮೂಲಕ ಭಾಳಷ್ಟು ಯತಿಗಳಿಗೆ ಪೂಜ್ಯರು ಆದರಣೀಯರಾಗಿರ್ತಕ್ಕಂಥ ಪೂಜ್ಯ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಇವತ್ತು ನಮ್ಮೆಲ್ಲರ ಜೊತೆ ಇದ್ದಾರೆ. ಅವರ ಆದರ್ಶ, ಅವರ ಸೇವಾ ಮನೋಭಾವ, ಅವರು ಇಡತಕ್ಕಂಥ ಮುಗ್ಧ ಪ್ರೀತಿ ಮತ್ತು ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯ ಅವರ ಅನುಗ್ರಹ, ಇದು ನಮ್ಮ ಜೊತೆ ಸದಾ ನೆನಪಿಸಿಕೊಂಡು ನಮ್ಮನ್ನಿರ್ತದೆ. ಪೇಜಾವರ ಶ್ರೀಗಳು ನಾವು ಎಳೆವಲ್ಲಿಯೇ ಸನ್ಯಾಸದ ಪ್ರಾರಂಭದಿಂದಲೇ ಅದಕ್ಕಿಂತ ಮೊದಲೇ ನಮ್ಮನ್ನು ಭಾಳಷ್ಟು ಪ್ರೀತಿಸಿದವರು. ನಾವು ಈಗಲೂ ನೆನಪು ಬರ್ತದೆ. ಒಂದು ದಿವಸ ನಾನು ಮುಂಬೈಯಿಂದ ಗಾಡಿಯಲ್ಲಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಉಡುಪಿ ಹತ್ರ ಆಗುವಾಗ ತುಂಬ ಹಸಿವು ಆಗ್ತಾಯಿತ್ತು. ಭಿಕ್ಷೆ ಎಲ್ಲಿಯೂ ತೆಕ್ಕಳುವಾಗಿಲ್ಲ. ನಾನದು ಈಗಲೂ ಹಾಗೇ ಇರೋದು. ನಾನು ಪೇಜಾವರ ಶ್ರೀಗಳು ಮಠದಲ್ಲಿ ನಾನು ಕೇಳಿಯೂ ಇರಲಿಲ್ಲ, ಅವರು ಇದ್ದಾರೆ ಅಂತ ಕೇಳಲಿಲ್ಲ. ನೇರ ಮಠಕ್ಕೆ ಹೋದೆ. ಪೇಜಾವರ ಶ್ರೀಗಳು ಅವರ ಮಧ್ಯಾಹ್ನದ ಪೂಜೆ ಮುಗಿಸಿ ಬರ್ತಾಯಿದ್ರು. ಕೇಳಿದರು ಎಲ್ಲಿಂದ ಬಂದ್ರಿ ಅಂತ. ನಾನು ಹೇಳಿದೆ ಮಹಾರಾಷ್ಟ್ರದಿಂದ ವಾಹನದಲ್ಲಿ ಬರ್ತಾಯಿದ್ದೆ. ಇಲ್ಲಿ ಬರುವಾಗ 2 ವಿಚಾರ ನಿಮ್ಮನ್ನು ನೆನಪು ಮಾಡಿತ್ತು. ಒಂದು ಕೃಷ್ಣ ಪ್ರಸಾದ, 2ನೇದು ನಿಮ್ಮ ಅನುಗ್ರಹ ಪ್ರಸಾದ. ಇದೆರಡರಷ್ಟು ಪೂರಕವಾಗಿ ಉಡುಪಿಯಲ್ಲಿ ಒಂದು ಭಿಕ್ಷೆ ಸ್ವೀಕಾರ ಮಾಡತಕ್ಕಂಥ ಒಂದು ಯೋಗವನ್ನು ಆ ಶ್ರೀಕೃಷ್ಣ ಮುಖ್ಯ ಪ್ರಾಣ ಅನುಗ್ರಹಿಸಿದ್ದು ಅಂತ ನಾನು ಭಾವಿಸಿದ್ದೆ ಅಂತ. ತಕ್ಷಣ ನಮಗೆಲ್ಲ ವ್ಯವಸ್ಥೆ ಮಾಡಿದರು. ವ್ಯವಸ್ಥೆ ಮಾಡಿ ಸ್ವತಃ ನನಗೆ ಬಡಿಸಿ ಅವ್ರು ನನ್ನ ಹತ್ರನೇ ಕೂತ್ಕೊಂಡ್ರು. ಇದು ಈ ಕ್ಷಣ ಇವತ್ತಿಗೂ ನನಗೆ ಭಾಳ ಪ್ರೀತಿ, ಭಾಳ ಅಭಿಮಾನ. ಆಮೇಲೆ ನಮ್ಮ ಕುಗ್ರಾಮ ಮಾಣಿಲಕ್ಕೆ ಬಂದಿದ್ದರು. ಏನಿರಲಿಲ್ಲ ಆಗ ಮಠದಲ್ಲಿ, ಬರೀ ಒಂದು ಕುಟೀರ ಇತ್ತು. ಆ ಸಂದರ್ಭದಲ್ಲಿ ಗುರುಗಳೇ ನಿಮ್ಮ ಪಾದಸ್ಪರ್ಶ ಆಗಬೇಕು, ನೀವು ಬರಬೇಕು ಅಂತ ಹೇಳಿದ ತಕ್ಷಣ ಕಾರ್ಯಕ್ರಮದ ನಿಗದಿತ ಆದಂಥ ಕಾರ್ಯಕ್ರಮಗಳು ಇದ್ದರು. ತಮ್ಮ ಹತ್ರದವರನ್ನು ಕರೆದ್ರು, ಕೇಳಿದರು, ನೋಡಿ ಇಲ್ಲಿಗೆ ನಾವು ಹೋಗಲೇಬೇಕು, ಸ್ವಾಮೀಜಿಗೆ ಮತ್ತು ನನಗೆ ಭಾಳ ಸಂಬಂಧ ಇದೆ, ಎಷ್ಟೋ ಜನ್ಮದ್ದು ಅಂತ ಹೇಳಿ ಆ ದಿವಸ ಮಠಕ್ಕೆ ಬಂದರು. ಮಠದಲ್ಲಿ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿ
ಮಾಣಿಲದ ಮಾಣಿಕ್ಯ ಅಂತ ಸಂಬೋಧನೆ ಮಾಡಿದರು. ಇವತ್ತಿಗೂ ಪೂಜ್ಯರು ನಮ್ಮ ಆಶ್ರಮದ ಎಲ್ಲ ಚಟುವಟಿಕೆಯಲ್ಲಿ ಇವತ್ತಿಗೂ ಅವರ ಶಕ್ತಿ, ಮುಖ್ಯ ಪ್ರಾಣ ಶ್ರೀಕೃಷ್ಣನ ಅನುಗ್ರಹ ನಿರಂತರವಾಗಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಪ್ರದೀಪ್ ಕುಮಾರ್ ಕಲ್ಕುರು ಕಳೆದ ಸಲಸ ಹೇಳಿದರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ. ಕಲ್ಕುರು ಪುರಾಣಿಕರು ನಾವೆಲ್ಲ ಇಲ್ಲಿರುವವರೆಲ್ಲ ನಮ್ಮ ಪೂರ್ವಾಶ್ರಮದಲ್ಲಿ ಹೀಗೆ ಒಟ್ಟು ನನ್ನ ಈ ಆಧ್ಯಾತ್ಮ ಜೀವನಕ್ಕೆಲ್ಲ ಪ್ರೋತ್ಸಾಹಕರು, ಪ್ರೇರಕರಾಗಿದ್ದರು. ಶಾಸ್ತ್ರಿಗಳು, ರಾಘವೇಂದ್ರ ಶಾಸ್ತ್ರಿಗಳ ತಂದೆ, ವೆಂಕಟೇಶ್ವರು ಭಜನೆಗೆ ಸ್ಫೂರ್ತಿಯಾಗಿದ್ದವರು. ಇವರೆಲ್ಲ ನನ್ನ ಪೂರ್ವಾಶ್ರಮದ ಒಡನಾಟಗಳು. ನಾನು ಈ ಪರಿಸರದಲ್ಲೇ ನನ್ನ ಪೂರ್ವಾಶ್ರಮ ಇತ್ತು. ಪ್ರದೀಪ್ ಕುಮಾರ ಕಲ್ಕುರ ಈ ಮನೆಗೆ ಕೂಡ ನಾನು ಸನ್ಯಾಸ ಆಗೋ ಮೊದಲು 3 ಸಲ ಬಂದಿದ್ದೆ. ಸನ್ಯಾಸಿ ಆದ ನಂತರ ಈಗಲೇ ಬರೋದು. ಕರೀಲಿಕ್ಕೆ ತುಂಬ ಸಲ ಕರೆದಿದ್ದಾರೆ, ನನಗೆ ಬರಲಿಕ್ಕೆ ಆಗಲಿಲ್ಲ. ಅವರು ಯಾವಾಗಲೂ ಅಭಿಮಾನದಲ್ಲಿ ಪುರಾಣಿಕರು ಕರೆದಿದ್ದಾರೆ, ಪುರಾಣಿಕರಲ್ಲಿಗೆ ಹೋಗ್ಲಿಕ್ಕೆ ಇಷ್ಟವರು ನನಗೆ ಆಗಲಿಲ್ಲ. ಆದರೆ ಒಟ್ಟಿನಲ್ಲಿ ನಾನು ಹೇಳೋದು ಇಷ್ಟೇ, ಇದೊಂದು ಕಾರ್ಯಕ್ರಮ ನಿಮ್ಮೆಲ್ಲರ ಸೌಭಾಗ್ಯ. ಇವತ್ತು ಚಿತ್ರಾಪುರದ ಶ್ರೀಗಳು, ದೊಡ್ಡ ಸ್ವಾಮಿ ಪೂಜ್ಯರು ಬಂದು ಈ ಕಾರ್ಯಕ್ರಮ ನಿಯೋಜನೆ ಆಗುತ್ತೆ ಅಂತ ಹೇಳಿದರೆ ಇದು ನಮ್ಮ ದೊಡ್ಡ ಭಾಗ್ಯ. ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು ಅಂತ ದಾಸಶ್ರೇಷ್ಠರು ಹೇಳಿದಾಗ, ಗುರು ಸೇವೆಯಲ್ಲಿ ಮಾಡತಕ್ಕಂಥ ಆನಂದ ನಿಮಗೆ ಯಾವುದರಲ್ಲಿ ಸಿಗೋದೆ. ಭಕ್ತಿ ಮಾರ್ಗದ ನೆನಪಿಟ್ಟುಕೊಂಡು ಗುರುವಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿದರೆ ಅದರಲ್ಲಿ ತಿಳ್ಕತಕ್ಕಂಥ ಆನಂದ, ಅದರಲ್ಲಿ ತಿಕ್ಕತಕ್ಕಂಥ ಆತ್ಮಸ್ಥೈರ್ಯ, ಅದರಲ್ಲಿ ತಿಕ್ಕತಕ್ಕಂಥ ಮನೋಭಾವ, ಅದರಲ್ಲಿ ತಿಕ್ಕಂತಹ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆ, ಇದು ಬೇರೆ ಯಾವುದರಲ್ಲಿ ನಿಮಗೆ ಪಡೀಲಿಕ್ಕೆ ಸಾಧ್ಯ. ಭಕ್ತಿ ಮಾರ್ಗ, ಗುರು ಭಕ್ತಿ ಬೇಕು. ಇದನ್ನು ನಿಮ್ಮ ಮಕ್ಕಳಿಗೆ ಎಲ್ಲರಿಗೆ ನೀವು ಮಾಡಬೇಕು. ಇವತ್ತು ಕಲ್ಕುರಿಗೆ ನಾನು ಹೇಳಿದ್ದೇನೆ, ಗುರುಗಳು ಇಲ್ಲಿ ಕೃಷ್ಣ ಮಠ ಇತ್ತು. ನಾನು ಒಂದು ಸಲ ಕೃಷ್ಣ ಮಠಕ್ಕೆ ಬಂದಾಗ ಪೂಜ್ಯರಲ್ಲಿ ನಾನು ಭಿನ್ನವಿಸಿದೆ. ಇಲ್ಲಿ ಹತ್ತಿರ ಎಲ್ಲ ಬೇರೆ ಬೇರೆ ಮದುವೆ ಹಾಲ್ ಇದೆ. ನಮ್ಮ ಹಿಂದೂಗಳ ಮದುವೆ ಎಲ್ಲೆಲ್ಲ ಆಗ್ತಾ ಇರ್ತದೆ. ಇಲ್ಲಿ ಒಂದು ಒಳ್ಳೆ ರೀತಿಯ ಮಂಟಪ ಆದರೆ, ಕೃಷ್ಣ ಮಂದಿರ ಆದರೆ, ಅಲ್ಲಿ ಒಂದು ಮದುವೆ ಹಾಲ್ ಆದರೆ ಎಲ್ಲರಿಗೂ ಒಳ್ಳೆಯ ಅವಕಾಶ ಆದಿತ್ತು. ಭಾಳ ಕೃಷ್ಣನ ಅನುಗ್ರಹ ಮತ್ತು ನಿಮ್ಮ ಆಶೀರ್ವಾದ ಸಹ ಪೂರಕವಾದಂಥ ಆಶೀರ್ವಾದ ಸಿಗಲಿಕ್ಕೆ ಒಂದು ಸೌಭಾಗ್ಯ ಆಗ್ತದೆ ಅಂತ ಹೇಳಿದೆ. ನಾನು ಕಲ್ಕುರ ಹತ್ರ, ಪುರಾಣಿಕರ ಹತ್ರ ಪ್ರತಿ ಸಲ ಕೇಳೋದು ನಾನು ಅದೇ. ಗುರುಗಳು ನಾನು ನಿವೇದಿಸಿದಾಗ ನೀವು ಮಾಡಿ ಮುಂದುವರಿಸಿ, ನಾವಿದ್ದೇವೆ ಅಂತ ಹೇಳಿದೆ. ಹಾಗೆ ಪುರಾಣಿಕರ ಹತ್ರ, ಕಲ್ಕುರ ಹತ್ರ, ಕೆಲವು ಸಲ ಪೇಜಾವರು, ಸುಧಾಕರ್ ಹತ್ರ, ಅವರ ಸಹೋದರ ಎಲ್ಲರ ಹತ್ರ ಹೇಳಿದ್ದೇನೆ. ನಾವಿಷ್ಟು ಮಾಡಿದರೆ ಸಾಲದು. ಇವತ್ತು ಇನ್ನಿನ ಸಂಸ್ಕರಣೆಗೆ ಆ ಹಾಲ್ ಒಂದು ಎದ್ದು ನಿಲ್ಲುವಾಗೆ ಮಾಡಿ, ಅದೊಂದು ಮಂಗಳ ಕಾರ್ಯಕ್ಕೆ ಮಂಗಳಮಯವಾದಂಥ ಮಂಗಳ ಮಂಟಪವಾಗಿ ನಾವು ಮಾಡಿದರೆ, ಯಾಕಂದರೆ ಪೇಟೆಯ ಮಧ್ಯದಲ್ಲಿ ಅಂಥ ಜಾಗ ಇದೆ, ಅದು ಭಾಳ ಮೌಲ್ಯಯುತವಾದಂಥ ಜಾಗ. ಆ ಜಾಗದಲ್ಲಿ ಒಂದು ಸುಸಜ್ಜಿತವಾದಂಥ ಹಿಂದೂಗಳಿಗೆ ಮಂಗಳ ಕಾರ್ಯಕ್ರಮ ಆಗಲಿಕ್ಕೆ, ಒಳ್ಳೆಯ ಉಪನಯನ ಆಗಲಿಕ್ಕೆ ಭಾಳ ಪ್ರಶಸ್ತ ಜಾಗ ಅದು. ಗುರುಗಳಿಂದ ಕಟ್ಟಲ್ಪಟ್ಟಂಥ ಶ್ರೀಕೃಷ್ಣ ಮಂದಿರದಲ್ಲಿ ನಮ್ಮ ಮಕ್ಕಳಿಗೆ ಉಪನಯನ ಆದರೆ ಮಕ್ಕಳಿಗೆ ಹೇಳ್ಬೋದು. ಇವತ್ತು ನಾನು ಮೊನ್ನೆ ಒಂದು 2-3 ಕಾರ್ಯಕ್ರಮದಲ್ಲಿ ಹೇಳಿದೆ, ನೋಡಿ ನೀವೆಲ್ಲ ಮಠಾಧೀಶರನ್ನೆಲ್ಲ ಹೇಳ್ತೀರಿ, ಆದರೆ ಮಠಾಧೀಶರ ಪರಂಪರೆಯನ್ನೇ ಯಾಕೆ ಹೇಳೋದು? ಇವರು ಇಷ್ಟು ಯತಿಗಳು ಈ ಮಠದಲ್ಲಿ ಆಗಿ ಹೋಗಿದ್ದಾರೆ, ಇವರು ಇಷ್ಟನೇ ಯತಿಗಳು ಅಂತ ನಾನು ಯಜ್ಞೀರ್ ಶ್ರೀಗಳಲ್ಲಿ ಮತ್ತು ಕೆಲವು ಶ್ರೀಗಳಲ್ಲಿ ಹೇಳಿದೆ. ಅದು ನಾನು ಮುಂದೆ ಸಭೆಯಲ್ಲಿ ಅಥವಾ ಯಾರು ಸಂಘಟಕರು ಇರ್ತಾರೆ ಅವರಿಗೆ ಹೇಳ್ಬೋದಾ ಅಂತ ಕೇಳಿದೆ. ಸುಬ್ರಹ್ಮಣ್ಯ ಸ್ವಾಮಿಗಳಲ್ಲಿ ಕೇಳಿದೆ, ಯಜ್ಞೀರ್ ಸ್ವಾಮಿ, ಎಲ್ಲರೂ ಒಪ್ಪಿದರು. ನಾನು ಹೇಳೋದು, ನೀವು ಎಲ್ಲಿ ಕಾರ್ಯಕ್ರಮ ಮಾಡಿ, ಸುಧಾಕರ್ರಿಗೆ ಮತ್ತು ಪೇಜಾವರ, ಸುಧಾಕರ್ ಪೇಜಾವರ ಎಲ್ಲರಿಗೆ ಹೇಳೋದು, ನೀವು ಎಲ್ಲಿ ಕಾರ್ಯಕ್ರಮ ಮಾಡಿ, ಯಾವುದೇ ಪೀಠಾಧೀಶರನ್ನು ಕರೀರಿ, ಆ ಪರಂಪರೆಯನ್ನು ಹೇಳಿ. ಅವರು ಎಷ್ಟು ಯತಿಗಳು, ಎಷ್ಟು ವರ್ಷದಿಂದ ಆ ಮಠದ ಪರಂಪರೆ ಬೆಳೆದು ಬಂದಿದೆ, ಅದಕ್ಕೆ ಎಷ್ಟು ತ್ಯಾಗ ಮಾಡಿದವರಿದ್ದಾರೆ, ಎಷ್ಟು ವೃಂದಾವನಗಳಿದೆ. ಒಂದು ಮಠದಲ್ಲಿ ಒಂದು ವೃಂದಾವನ ಮತ್ತು ದೇವರ ಸಾನ್ನಿಧ್ಯ ಹೇಳಿದರೆ ಅದು ಪವಿತ್ರ ಜಾಗ, ಅದಕ್ಕಿಂತ ದೊಡ್ಡ ಪವಿತ್ರ ಜಾಗವೇ ಇಲ್ಲ. ಅದು ದೊಡ್ಡ ಪುಣ್ಯಕ್ಷೇತ್ರವೇ, ಅದು ದೊಡ್ಡ ತೀರ್ಥಕ್ಷೇತ್ರವೇ. ಇದು ಯಾರೂ ತಿಳ್ಕೊಳ್ಳೋದಿಲ್ಲ ನಮ್ಮ ಹಿಂದೂಗಳು. ಇದು ನಮ್ಮ ದೊಡ್ಡ ದೌರ್ಬಲ್ಯ. ನಾನು ಹೇಳೋದು, ಎಲ್ಲಿ ಮಠ ಇದೆಯಾ ಅದರ ಇತಿಹಾಸವನ್ನು ನಾವು ತಿಳಿಯೋದು, ನಮ್ಮ ಮಕ್ಕಳಿಗೆ ತಿಳಿಸುವ ಪ್ರಯತ್ನ ಮಾಡಿ. ಮತ್ತು ಮಕ್ಕಳಿಗೆ ಭಕ್ತಿ ಬರುವುದಿಲ್ಲ, ಮಕ್ಕಳಿಗೆ ಧರ್ಮದ ಮೇಲೆ ಪ್ರಜ್ಞೆ ಬರುವುದಿಲ್ಲ ಅಂತೇಳಿ ಅದರಲ್ಲಿ ನಾವು ಎಡವಿದ್ದೇವೆ. ನಾವು ಮಕ್ಕಳನ್ನೇ ದೂರದಲ್ಲ, ನಮ್ಮ ಪರಂಪರೆಯನ್ನು ಹೇಳಿ. ನೀವು ಯಾವುದೇ ಯತಿಗಳಾಗಲಿ, ಯಾವುದೇ ಸ್ವಾಮೀಜಿಗಳಾಗಲಿ, ಯಾವುದೇ ಯೋಗಿಗಳಾಗಲಿ, ಅವರ ಇತಿಹಾಸವನ್ನು ತಿಳಿಸಿ, ಅವರು ಏನು ಸಾಧನೆ ಮಾಡಿದ್ದಾರೆ. ಆಗ ಮಕ್ಕಳಿಗೆ ಬರ್ತದೆ, ಅದರಲ್ಲಿ ಅಭಿರುಚಿ ಹುಡ್ತದೆ.
ಇನ್ನು ಮುಂದೆ ಇನ್ನೊಂದು 5-10 ವರ್ಷ ಹೋದರೆ ಅಜ್ಜಿಯ ಹೆಸರನ್ನು ಕೂಡ ನೆಟ್ಟಲ್ಲಿ ನೋಡೋ ಪರಿಸ್ಥಿತಿ ಬಂದಿತ್ತು ಮಕ್ಕಳಿಗೆ. ಅದಕ್ಕೆ ಆಸ್ಪದ ಕೊಡಬೇಡಿ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನೋಡಿ, ಬಾಂಗ್ಲಾದಲ್ಲಿ ಬೇರೆ ಬೇರೆ ಕಡೆ ಏನೆಲ್ಲ ಆಗ್ತಾಯಿದೆ ಅಂತ ನಾವು ಕಾಣ್ತಾ ಇದ್ದೇವೆ. ಇನ್ನೂ ನಾವು ಎಚ್ಚರಗೊಳ್ಳದಿದ್ದರೆ, ಇದು ಈ ಕೋಣ ಉಂಟು, ಕಂಬಳದ ಕೋಣ, ಅದಕ್ಕೆ ಪೆಟ್ಟು ಎಷ್ಟು ಜೋರಾಗಿ ಹೊಡೆದ್ರು ಅದು ನೆನೆಸೋದು ಎಲ್ಲಿ ಆ ಪೆಟ್ಟು ಯಾರಿಗೋ ಬೀಳ್ತಾ ಇದೆ ಅಂತ, ಅದಕ್ಕೆ ಪೆಟ್ಟು ಬಿದ್ದದ್ದೇ ಗೊತ್ತಾಗ್ಬಿಟ್ಟು. ಈ ಪರಿಸ್ಥಿತಿ ನಮ್ಮದು ಹಿಂದೂಗಳಿಗದ್ದಾಗ್ತಾ ಇದೆ. ಇದಕ್ಕೆ ನಾವು ಎಚ್ಚರ ವಹಿಸಬೇಕು. ನಾವು ಯಾರನ್ನು ವಿರೋಧಿಸಲಿಕ್ಕೆ ಅಲ್ಲ ಅಥವಾ ಯಾರನ್ನು ಹಿಂಸೆ ಮಾಡಲಿಕ್ಕೆ ಅಲ್ಲ, ಆದರೆ ನಮ್ಮ ತನವನ್ನು ಉಳಿಸ್ಕೊಳ್ಬೇಕಲ್ಲ. ನಮ್ಮ ಮಕ್ಕಳಿಗೆ ನಮ್ಮ ಆಚಾರ ವಿಚಾರಗಳನ್ನು ಮನದಟ್ಟು ಮಾಡುವಂಥ ಪ್ರಕ್ರಿಯೆ. ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳ ಇತಿಹಾಸ ಎಷ್ಟು ದೊಡ್ಡದು, ಯಾವ ಮಕ್ಕಳಿಗೆ ನಾವು ಹೇಳಿದ್ದೇವೆ, ಎಂಥ ಸಾಧನೆ ಮಾಡಿದ್ದಾರೆ, ಇಂಥ ಪರಂಪರೆ ಎಷ್ಟು ಉಂಟು ನಮ್ಮಲ್ಲಿ. ಅಂಥ ದೇಶ ನಮ್ಮದು, ಅಂಥ ಸಂಸ್ಕೃತಿ ನಮ್ಮದು, ಅಂಥ ಪರಂಪರೆ ನಮ್ಮದು. ನಮ್ಮ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ನಾವೇ ಮಕ್ಕಳಿಗೆ ಪ್ರೇರೇಪಣೆ ಕೊಡದಿದ್ದರೆ ಏನು ಮಾಡ್ತೇವೆ? ಯಾರೊಂದು ಏನು ಪ್ರಯೋಜನ? ಅದಕ್ಕೋಸ್ಕರ ನಾನು ಹೇಳೋದು, ಇವರು ಚಿತ್ರಾಪುರ ಶ್ರೀಗಳಿದ್ದಾರೆ. ಸಾಧಾರಣ ಅವರಿಗಿಂತ ಎಳೆಯ ವಯಸ್ಸಲ್ಲಿ ಅವ್ರು ಸನ್ಯಾಸ ಸ್ವೀಕಾರ ಮಾಡಿದವರು ಪೇಜಾವರ ಶ್ರೀ. ಅದಕ್ಕೆ ಉದಾಹರಣೆಗೆ ಇವತ್ತು ಚಿತ್ರಾಪುರ ಶ್ರೀಗಳು ಸಹ ಕೂಡ ಆಗಮಿಸಿದ್ದಾರೆ. ಇಂಥ ಯತಿಗಳ ತ್ಯಾಗ ಎಷ್ಟು, ಯಾಕೆ ನಾವು ಯೋಚನೆ ಮಾಡಬೇಕು? ಅಂಥ ಮಠಗಳನ್ನು ಉಳಿಸುವ, ಬೆಳೆಸುವ, ಸಮಾಜವನ್ನು ಗಟ್ಟಿಗೊಳಿಸುವ, ನಮ್ಮ ಮಕ್ಕಳ ಅಸ್ತಿತ್ವವನ್ನು ಒಂದು ಉಳಿಸುವಂಥ ಪ್ರಯತ್ನ ಇದರ ಜೊತೆಯಲ್ಲಿ ಆಗಲಿ. ಈ ಸಂಸ್ಕರಣ ಕಾರ್ಯಕ್ರಮದ ಇದರಲ್ಲಿ ನಾನು ಇಷ್ಟೇ ಹೇಳೋದು, ಎಲ್ಲರೂ ಹಿಂದೂಗಳು ಒಟ್ಟಾಗಿ, ಜಾತಿ ಇರಲಿ, ನಿಮ್ಮ ಆಚರಣೆ ಇರಲಿ, ಸಂಪ್ರದಾಯ ಇರಲಿ, ಆಚಾರ ಎಲ್ಲ ಇರಲಿ, ಯಾವುದು ಬೇಕಿದ್ರೆ ಮಾಡ್ಕೊಳ್ಳಿ. ಆದರೆ ಎಲ್ಲ ಕಡೆ ಮನಸ್ಸು ಒಂದಾಗುವಂಥ ಕೆಲಸ ಮಾಡೋದು ಭಾಳಷ್ಟು ಅವಶ್ಯಕತೆ ಇದೆ. ಮನಸ್ಸು ಒಂದಾಗಬೇಕು, ನಾವೊಂದಾಗಬೇಕು. ಇವತ್ತು ಸರ್ವಕ್ಷೇತ್ರ ಗಣಪತಿ ದೇವಸ್ಥಾನ ನಾವು ಪೂರ್ವಾಶ್ರಮದಲ್ಲಿ ಹೋಗ್ತಾಯಿದ್ವಿ, ಪ್ರತಿ ದಿವಸ ಹೋಗ್ತಾಯಿದ್ವಿ. ಆಗ ಶಾಸ್ತ್ರಿಗಳ ತಂದೆಯವರಿದ್ದರು, ಎಷ್ಟು ನಿಷ್ಠೆಯಲ್ಲಿ ಪೂಜೆ ಮಾಡ್ತಾಯಿದ್ರು. ಅವರು ಮಾಡಿದ ತಪಸ್ಸು, ಅವರು ಪೂಜೆ ಮಾಡಿದ ನಿಷ್ಠೆಯ ಪ್ರಭಾವ ಇವತ್ತು ಶರವ ದೇವಸ್ಥಾನದಲ್ಲಿ ಬರುವ ಭಕ್ತರೇ ಎಲ್ಲ ಇದು ನೋಡಿ ಪರಿವರ್ತನೆ ಆಗ್ತಾಯಿದೆ. ಅಂಥ ಸಾಧಕರು ಹಿರಿಯರಿದ್ದಾರೆ, ಅವರ ವಿಷಯ ನಾವು ತಿಳಿಸೋ. ಈಗ ಅವರ ಮಕ್ಕಳಿದ್ದಾರೆ, ಅಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ದೊಡ್ಡ ಶಾಸ್ತ್ರಿಗಳು ಏನೆಲ್ಲ ಮಾಡಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ, ಅವರು ನಿಷ್ಠೆ ಏನು. ಅವರು ಗಣಪತಿಗೆ ಪೂಜೆ ಮಾಡದೆ ಅವರು ನೀರು ತಗೊಳ್ಳೋ ಸಮಸ್ಯೆ ಸೇವಿಸ್ತಿರಲಿಲ್ಲ. ಅಷ್ಟು ನಿಷ್ಠೆಯಲ್ಲಿ, ಅಷ್ಟು ಭಕ್ತಿಯಲ್ಲಿ, ಅಷ್ಟು ಶ್ರದ್ಧೆಯಲ್ಲಿ ಪೂಜೆ ಮಾಡಿ ಆ ಸಾನ್ನಿಧ್ಯ ಅಷ್ಟು ಪ್ರಭಾವಿತಗೊಳಿಸಲಿಕ್ಕೆ ಅಷ್ಟು ಅವರ ತಪಸ್ಸು. ಅದನ್ನೆಲ್ಲ ಮಕ್ಕಳಿಗೆ ತಿಳಿಯುವಂಥ ಪ್ರಯತ್ನ ಆಗಬೇಕು. ಇದನ್ನು ಮಾಡಿ ತುಂಬ ಚೆನ್ನಾಗಿ ಭಜನೆ ಮಾಡಿದ್ದೀವಿ. ಭಜನೆ ಮಾಡಲಿಕ್ಕೆ ನೀವು ಇದ್ದರೆ ನಿಮ್ಮ ಜೊತೆಗೆ ಸ್ವಲ್ಪ ಭಜನೆ ಮಕ್ಕಳನ್ನು ಸಹ ಸೇರಿಸ್ತಿದ್ರೆ ಆ ಭಜನೆ ಇನ್ನಷ್ಟು ಪುಷ್ಟಿಯಾಗ್ತಿತ್ತು. ಆ ಕಾರ್ಯ ಸಹ ಇದರ ಜೊತೆಗೆ ನೀವೆಲ್ಲ ಮಾಡ್ತಾಯಿದ್ದೀರಿ, ಇನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯ ಶ್ರೀಗಳ ಅನುಗ್ರಹ ಇಡೀ ನಮ್ಮ ದೇಶಕ್ಕೆ, ವಿಶ್ವಶಾಂತಿಗೆ ಅವರ ಪ್ರೀತಿ ಮತ್ತು ಔದಾರ್ಯ. ಒಂದು ಮುಸ್ಲಿಂ ಬಂದವರು ಕೂಡ ಬಂದಿದ್ದಾರೆ. ಇದು ಸೌಹಾರ್ದಯುತವಾದಂಥ ಬದುಕಿಗೆ ಗುರುಗಳು ಕೊಟ್ಟಂಥ ಸಂದೇಶ ಇದು. ಗುರುಗಳು ತಮ್ಮ ಜೀವಿತ ಕಾಲದಲ್ಲಿ ಎಲ್ಲರನ್ನೂ ಪ್ರೀತಿ ಮಾಡ್ತಾಯಿದ್ರು. ಅವ್ರು ಯಾರನ್ನೂ ವಿರೋಧಿಸ್ತಿರಲಿಲ್ಲ, ಎಲ್ಲರನ್ನೂ ಪ್ರೀತಿ ಮಾಡ್ತಾಯಿದ್ರು. ಆ ಸಂದೇಶ ಇವತ್ತು ಅವರ ಸಂಸ್ಕರಣಾ ದಿವಸದಲ್ಲಿ ಒಬ್ಬರು ಮುಸ್ಲಿಂ ಬಾಂಧವರು ಕೂಡ ಬಂದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ಹತ್ತಿರದ ಗ್ರಾಮದವರೇ ಅವರು, ಪೆರ್ಲದವರು, ನಮ್ಮ ಕ್ಷೇತ್ರಕ್ಕೂ ಬಂದಿದ್ದಾರೆ. ಅಲ್ಲೆಲ್ಲ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸಮುದಾಯದವರನ್ನು, ಎಲ್ಲ ಮತ ಪಂಥವನ್ನು ಅವರು ಪ್ರೀತಿಸುವವರು. ಅವರಿಗೂ ಕೂಡ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಪೂಜ್ಯ ಗುರುಗಳ ಏನು ಪ್ರೀತಿಯ ಆ ಸಂದೇಶ ಅವರ ಸಮುದಾಯಕ್ಕೆ ಯಾವತ್ತೂ ಅವರು ಅನುಗ್ರಹ ಮಾಡ್ತಾಯಿದ್ರು. ಆ ಸಂದೇಶ ಅವರ ಇಡೀ ಸಮುದಾಯಕ್ಕೆ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ 2 ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸುವುದರೊಂದಿಗೆ 2 ಯತಿಗಳಿಗೆ ಶರಣಾರ್ಥಿಯನ್ನು ಸಮರ್ಪಿಸಿ, ಪೂಜ್ಯ ಚಿತ್ರಾಪುರ ಶ್ರೀಗಳು ಇನ್ನು ವಿಶೇಷವಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಭಾರಿ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಅವರ ಚಿತ್ರಾಪುರ ಮಠದ ಆ ತಾಯಿ ಸದಾ ಆ ಕ್ಷೇತ್ರದ ಪರಿಸರದಲ್ಲಿ ಶಾಂತಿ ಮತ್ತು ಸೌಹಾರ್ದಯುತವಾದಂಥ ಬದುಕನ್ನು ನಿರ್ವಹಿಸಲಿಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿ ಆಗಲಿ, ಪ್ರೇರೇಪಣೆ ಆಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವದತ್ ಅವಧೂತ್ ಚಿಂತನ್. ಶ್ರೀಗಳದ್ದು ಹೃದಯದ ಮಾತು. ತುಳುವಿನಲ್ಲಿ ಹೇಳ್ತಾರಲ್ಲ, ಎಡ್ಡೆ ಮದಿಪ್ಪು ಮತ್ತು ಉಡಲ್ದ ಮದಿಪ್ಪು ಅಂತ. ಅದು ಉಡಲ್ದ ಆಶೀರ್ವಾದ, ನಿಜ ಅರ್ಥದಲ್ಲಿ ಸಮಾಜ ಜೊತೆಗೆ ಸ್ಪಂದಿಸುವವರು. ಪೂಜ್ಯ ಪೇಜಾವರ ಶ್ರೀಗಳು ಯಾರೋ ಹೇಳ್ತಾರಲ್ಲ, ಏನು
ಇಮಾಮಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ಎಲ್ಲ ಅದೆಲ್ಲ ನಾವು ಶಾಲೆಗೆ ಹೋಗುವಾಗ ಕೇಳ್ತಾ ಇದ್ದದ್ದು. ಈಗಿನ ಮಕ್ಕಳಿಗೆ ಅಂಥದ್ದು ಪ್ರಶ್ನೆಗೆ ಬರೋದಿಲ್ಲ, ಗಾದೆ ಮಾತುಗಳು ಇರುವುದಿಲ್ಲ, ಅದು ಯಾವುದು ಪ್ರಶ್ನೆನೇ ಇರುವುದಿಲ್ಲ. ಸಂಬಂಧ ಪೇಜಾವರ್ಷಿಗಳು ಇಫ್ತಾರ್ ಕೂಟ ಮಾಡಿದಾಗ ಒಂದಷ್ಟು ಜಿಜ್ಞಾಸೆಗಳು ಬಂತು. ಉಡುಪಿಗೆ ಏನದು ಹೊಸತಲ್ಲ, ಉಡುಪಿಯ ಪರಂಪರೆಯಲ್ಲಿಯೇ ಕಾರ್ಪೊರೇಷನ್ ಬ್ಯಾಂಕ್ನ ಸಂಸ್ಥಾಪಕರು ಹಾಶಿ ಬುಡಾನ್ ಸಾಹೇಬರು ಆಗದಿಂದಲೇ ಸಂಬಂಧ ಅದು. ಅಥವಾ ನಮ್ಮ ಭಾರತೀಯತೆಯಲ್ಲಿ ನಾನು ಹೇಳಿದಲ್ಲ ನಾನು ಆವಾಗ ಬಿಸ್ಮಿಲ್ಲಾ ಖಾನ್, ಈ ಬದುಕಿನ ನಮ್ಮ ಧಾರ್ಮಿಕ ನಡೆಯ ಒಂದು ಭಾಗ ಅದು. ಇಲ್ಲಿ ವಿಜಯಲಕ್ಷ್ಮಿ ಶೆಟ್ಟರು ಇದ್ದಾರೆ, ನಾವು ಸಾಹಿತ್ಯ ಇದರಲ್ಲೆಲ್ಲ ನಾವು ನೋಡ್ತೇವೆ ಅದು ಭಾಗ. ಅದು ಇವತ್ತು ಅದೇನೇನೇನೋ ನಮಗೆ ಕೆಲವೊಮ್ಮೆ ಅನಪೇಕ್ಷಿತವಾದ ಪ್ರೇರಣೆಗಳು ಮನಸ್ಸಿನಲ್ಲಿ ಅಥವಾ ಭಾವನೆಗಳು ಅಥವಾ ಭ್ರಮೆಗಳು ಆಗ್ತಾಯಿದೆ. ಅದು ಹಾಗೆ ಆಗೋದು ಬೇಡ. ಆದರೆ ಅಂಥದ್ದು ಆಗೋದೂ ಇಲ್ಲ, ಜನಮಾನಸಲ್ಲಿ ಅದೂ ಇಲ್ಲ. ಇನ್ನೊಂದು ನಾನು ಘಟನೆ ಹೇಳಬೇಕಂತೇಳಿದರೆ ಬಹುಶಃ ಆಸ್ಕರ್ ಫೆರ್ನಾಂಡಿಸ್ ಅವರು ಉಡುಪಿಗೆ ಬಂದಷ್ಟು ಸಲ ಅವರು ಕೃಷ್ಣ ಮುಖ್ಯಪ್ರಾಣ ದರ್ಶನ ಮಾಡಿ ಪೂಜ್ಯ ಪೇಜಾವರ್ಷಿಗಳನ್ನು ಕಂಡುಕೊಂಡು ಕಟ್ಟಕಡೆಗೆ ಎಲ್ಲಿ ತನಕ ಅಂತ ರಾಜ್ಯಾಂಗದಲ್ಲಿ ಯೋಗ ಪ್ರದರ್ಶನವನ್ನು ಮಾಡಿ ಹೋಗ್ತಾಯಿದ್ರು. ಪಕ್ಷದ ನೆಲೆಯಲ್ಲಿ ಭಿನ್ನಾಭಿಪ್ರಾಯ ಜಿಜ್ಞಾಸೆಗಳಲ್ಲಿ ವ್ಯತ್ಯಾಸಗಳಿರ್ಬೋದು, ಆದರೆ ನಿಜ ಜೀವನದಲ್ಲಿ ಅಂಥ ವ್ಯತ್ಯಾಸಗಳು ಅಂಥದ್ದು ಪ್ರಶ್ನೆಯೇ ಇಲ್ಲ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಾವೆಲ್ಲರನ್ನು ಒಂದುಗೂಡಿ ಮುಂದಕ್ಕೆ ಹೋಗುವಂಥ ಕಾಯಕ, ನಾವೆಲ್ಲರೂ ಒಂದಾಗಿಯೇ ಇದ್ದೇವೆ. ಬಹುಶಃ ಎಲ್ಲ ಅತಿಥಿಗಳ ನೆಲೆಯಲ್ಲಿ ಆಯಿಷಾ ಪೆಲ್ಲಾರವರು ತಮ್ಮ 2 ಭಾವನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ ನಾನು. ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿ ಇರುವ ಶ್ರೀಧಾಮ ಮಾಣಿಲದ ಪರಮಪೂಜ್ಯ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರೇ, ವೇದಿಕೆಯಲ್ಲಿರುವ ಚಿತ್ರಾಪುರ ಮಠದ ಪೂಜ್ಯ ಸ್ವಾಮೀಜಿಯವರೇ, ಈ ಎಲ್ಲ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ನೀಡುತ್ತಿರುವ ನಮ್ಮೆಲ್ಲರ ಆತ್ಮೀಯರು ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ ಸರ್ ಅವರೇ, ಸೇರಿರುವ ಎಲ್ಲ ಹಿರಿಯರೇ, ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಎಲ್ಲ ಗೌರವಾನ್ವಿತರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲಾಗಿ ಎಲ್ಲರಿಗೂ ನನ್ನ ವಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಕನ್ನಡ ನಾಡಿನ ತೆಂಕಣ ಸೀಮೆಯಲ್ಲಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬದಿಯಲ್ಲಿರುವ ಕಾಸರಗೋಡು, ಗಡಿನಾಡು ಕಾಸರಗೋಡಿನಿಂದ ಬಂದಿದ್ದೇನೆ. ಕಾಸರಗೋಡು ಅಂದ ಕೂಡಲೇ ಒಂದು ಭಾಗದಲ್ಲಿ ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ ಎಂದು ನಮ್ಮನ್ನೆಲ್ಲ ಹರಸಿದ ಕನ್ನಡದ ಪ್ರಥಮ ಕವಿ, ಪ್ರಥಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಯವರು. ಅದೇ ರೀತಿ ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ, ಕಾಯಲಾರೆ ಸಾಯೆ ಓ ಬನ್ನಿ ಬನ್ನಿ ಎಂದು ನಮ್ಮನ್ನೆಲ್ಲ ಎಚ್ಚರಿಸುತ್ತಲೇ ಬಂದಿದ್ದ ನಾಡೋಜ ಕವಿ ಡಾಕ್ಟರ್ ಕಯ್ಯಾರರು. ಹಾಗೆಯೇ ಮನೆ ಮನೆಗಳಲ್ಲಿ ಚೆಂಡೆಗಳ ಅಬ್ಬರ, ಮದ್ದಳೆಗಳ ನಿನಾದ, ಭಾಗವತಿಕೆಯ ನಾದ ಮಾಧುರ್ಯ, ಅರ್ಥಗಾರಿಕೆಯೊಂದಿಗೆ ಪ್ರತಿ ಮನೆಯ ಜನ ಮನದಲ್ಲಿ ಯಕ್ಷಗಾನದ ಕಲೆ ಹುಟ್ಟುವಂತೆ ಮಾಡಿದ ಯಕ್ಷಗಾನದ ಪಿತಾಮಹ ಪಾರ್ತಿಸುಬ್ಬನ ಹುಟ್ಟೂರಾದ ಅಚ್ಚ ಕನ್ನಡದ ನೆಲ ಕಾಸರಗೋಡು. ಅನೇಕ ಕವಿಗಳಿಗೆ, ಸಾಹಿತಿಗಳಿಗೆ, ವಿದ್ವಾಂಸರಿಗೆ, ಮಹಾಪುರುಷರಿಗೆ ಜನ್ಮ ನೀಡಿದ ಅಚ್ಚ ಕನ್ನಡದ ನೆಲ. ಆದರೆ ಇಂತಹ ಈ ಅಚ್ಚ ಕನ್ನಡದ ನೆಲದಲ್ಲಿ ಈಗ ಕನ್ನಡ ಸಂಸ್ಕೃತಿ ಭಾಷೆ ನಿಧಾನವಾಗಿ ಕ್ಷೀಣಿಸುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕನ್ನಡಿಗರ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಂತು ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ ಹುರಿದುಂಬಿಸುತ್ತಾ ಪಾದರಸದಂತೆ ಒಳ್ಳೆಯ ಲವಲವಿಕೆಯಿಂದ ಕೆಲಸ ಮಾಡುವ ನಮ್ಮ ಇಲ್ಲಿಯ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರರು ನಮಗೆಲ್ಲ ಬಹಳ ಹೆಮ್ಮೆ. ಅವರು ನಿಜವಾಗಿಯೂ ಗಡಿನಾಡು ಕಾಸರಗೋಡಿನ ಸಾಂಸ್ಕೃತಿಕ ರಾಯಭಾರಿ ಎನ್ನಬಹುದು. ಗಡಿನಾಡು ಕಾಸರಗೋಡಿನ ಎಲ್ಲ ಕನ್ನಡ ಸಂಸ್ಥೆಗಳಿಗೆ ಪ್ರೋತ್ಸಾಹ ಸಹಕಾರವನ್ನು ಅವರು ನಿರಂತರ ನೀಡ್ತಾ ಬಂದಿದ್ದಾರೆ. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯನ್ನು ಸ್ಥಾಪಿಸಿ ಆ ಮೂಲಕ ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯವನ್ನು ಉಳಿಸುವ ನಿಟ್ಟಿನಲ್ಲಿ ಕಾಸರಗೋಡಿನ ಗ್ರಾಮಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರವಲ್ಲ, ಕೇರಳದ ರಾಜಧಾನಿಯಾದ ತಿರುವನಂತಪುರ, ಕೊಚ್ಚಿನ್, ಹೆಚ್ಚೇಕೆ, ವಿದೇಶದ ದುಬೈಯಂತಹ ಮಹಾನಗರಿಯಲ್ಲಿಯೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ ನೇತೃತ್ವ ನೀಡ್ತಾ ಇದ್ದಾರೆ. ಅವರು ಅತ್ಯಂತ ಪ್ರೀತಿಯಿಂದ ಕರೆದ ಕಾರಣ ಆಗಿರ್ತದೆ ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗೆ ಪ್ರೀತಿಯಿಂದ ಭಾಗವಹಿಸಿದ್ದು.
ಈಗಾಗಲೇ ಹಿರಿಯ ಸ್ವಾಮಿಗಳ ಒಳ್ಳೆ ರೀತಿಯಲ್ಲಿ ಅವರ ಸಂಸ್ಮರಣೆಯನ್ನು ಗೊತ್ತಿದ್ದವರು ತಿಳಿದವರೆಲ್ಲ ಮಾಡಿದ್ದಾರೆ. ಅವರ ಬಗ್ಗೆ ಹೆಚ್ಚೇನು ಮಾತಾಡಲಿಕ್ಕೆ ನನಗೆ ತಿಳಿದಿಲ್ಲ. ಆದರೆ ಈ ಉಡುಪಿಯ ಶ್ರೀಕೃಷ್ಣ ಮಠ ನೀವೆಲ್ಲ ತಿಳಿದಿರುವಂತೆ ಅದು ಒಂದು ಪುಣ್ಯಕ್ಷೇತ್ರವಾಗಿದೆ. ಇಷ್ಟ ಸಿದ್ಧಿಗಾಗಿ, ಮನಃಶಾಂತಿಗಾಗಿ ಅನೇಕ ಜನ ಉಡುಪಿಯ ಶ್ರೀಕೃಷ್ಣಕ್ಕೆ ಬರುವುದನ್ನು ನಾನು ನೋಡಿದ್ದೇನೆ. ಅಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಬಹುದು, ಇದಕ್ಕೆಲ್ಲ ವೀಕ್ಷಕಳಾಗಿ ನಾನು ನೋಡಿದ್ದೇನೆ. ಪರ್ಯಾಯ ಸಂದರ್ಭದಲ್ಲಿಯೂ ಕೂಡ ನಾನು ಅಲ್ಲಿಗೆ ಭಾಗವಹಿಸಿದ್ದೇನೆ. ಅಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳನ್ನು ಕೂಡ ತಿಳಿದಿದ್ದೇನೆ. ಉಡುಪಿಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅದರಲ್ಲಿ ಭಾಗವಹಿಸೋದು, ಅದನ್ನು ನೋಡುವುದು ಅಂತ ಹೇಳಿದ್ರೆ ನನಗೆ ಬಹಳ ಇಷ್ಟ. ಯಾಕೆ ಅಂತ ಹೇಳಿದರೆ ನಾನು ಹುಟ್ಟಿದ್ದು ಉಡುಪಿಯಲ್ಲಿ, ಬೆಳೆದದ್ದು, ಶಾಲಾ ಶಿಕ್ಷಣವನ್ನು ಎಲ್ಲ ಕೂಡ ನಾನು ಉಡುಪಿಯಲ್ಲೇ ಮಾಡಿದ್ದು. ಆದ್ದರಿಂದ ಉಡುಪಿಯಲ್ಲಿ ಆ ಪರಿಸರದಲ್ಲಿ ಯಾವ ಕಾರ್ಯಕ್ರಮ ಇದ್ದರೂ ಕೂಡ ನಾನು ಒಳ್ಳೆ ಪ್ರೀತಿಯಿಂದ ಹೋಗ್ತೇನೆ. ಕೆಲವು ವರ್ಷಗಳ ಮೊದಲು, 2 ವರ್ಷಗಳ ಮೊದಲು ನಾನು ಕಲಿತ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹೀಗೆ ಪ್ರೀತಿಯಿಂದ ಕರೆದಿದ್ದರು. ಬಹಳ ಸಂತೋಷದಿಂದ ನಾನು ಭಾಗವಹಿಸಿದ್ದೇನೆ. ಒಂದು 5-6 ತಿಂಗಳುಗಳ ಮೊದಲು ಉಡುಪಿಯ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ವಕೀಲರ ಸಂಘದ ನೇತೃತ್ವದಲ್ಲಿ ಕೂಡ ಒಂದು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದರು. ಆ ಸಂದರ್ಭದಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರ ಜೊತೆ ವೇದಿಕೆ ಹಂಚಿಕೊಳ್ಳಲು ಸಾಧ್ಯವಾದ್ದು ಕೂಡ ನನ್ನ ಜೀವನದ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳಿ ಭಾವಿಸ್ತೇನೆ. ಇಂದು ಕೂಡ ಹಾಗೆ ಈ ಗೌರವಾನ್ವಿತ ಸ್ವಾಮೀಜಿಯವರ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಆಗಿರ್ತದೆ ಈ ಒಂದು ಕಾರ್ಯಕ್ರಮ. ಇದು ಕೂಡ ನನ್ನ ಜೀವನದ ಒಂದು ಅವಿಸ್ಮರಣೀಯ ಘಟನೆ ಅಂತ ಹೇಳಿ ನಾನು ಹೇಳಬಯಸ್ತೇನೆ. ಈಗಾಗಲೇ ಹೇಳಿದರು, ಪೇಜಾವರ ಶ್ರೀಗಳು ಗಂಧದ ಕೊರಡಿನಂತೆ ಸುಗಂಧವನ್ನು ಯಾವ ರೀತಿ ಪ್ರಪಂಚಕ್ಕೆ ಪಸರಿಸಿದ್ದಾರೆ ಅಂತ ಹೇಳಿ. ನಿಜವಾಗಿಯೂ ಜನತಾ ಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯ ಮಂತ್ರದಿಂದ ಆಗಿರ್ತದೆ ಅವರು ಮುಂದುವರಿತಾ ಇದ್ದದ್ದು. ಈಗಾಗಲೇ ಕಲ್ಕುರ ಸರ್ ಹೇಳಿದರು, ವರ್ಷಗಳ ಮೊದಲು ಪವಿತ್ರ ರಂಜಾನ್ ತಿಂಗಳಿನಲ್ಲಿ ಸಾಮೂಹಿಕ ಇಫ್ತಾರ್ ಕೂಟವನ್ನು ಅವರು ಆಯೋಜಿಸಿದ್ದು. ಅದು ಕೂಡ ಸೌಹಾರ್ದತೆಯ ಒಂದು ಸಂಕೇತವಾಗಿದೆ, ಸಾಮರಸ್ಯದ ಪ್ರತೀಕವಾಗಿದೆ. ಇದನ್ನೆಲ್ಲ ನಾವು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ. ಅದಕ್ಕೆ ಬೇಕಾದ್ದು ಇಂತಹ ಕಾರ್ಯಕ್ರಮಗಳು. ಎಲ್ಲರನ್ನೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ನಾನು ಹೆಚ್ಚೇನು ಹೇಳೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗುವುದು ನಾವು ಮನುಷ್ಯನಾಗುವುದು. ಮಾನವತೆಯ ಸಂದೇಶವನ್ನು ಸಾರುವ ಕವಿ ಸಿದ್ದಯ್ಯ ಪುರಾಣಿಕರ ಕವನದ 1-2 ಸಾಲುಗಳನ್ನು ಮಾತ್ರ ನಾನಿಲ್ಲಿ ಹೇಳಬಯಸ್ತೇನೆ. ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಸರಿಯೇ ಮೊದಲು ಮಾನವನಾಗು. ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗ ಬಯಸಿ ಏನಾದರೂ ಸರಿಯೇ ಮೊದಲು ಮಾನವನಾಗು. ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು, ಕಥೆಗಾರ, ವಿಜ್ಞಾನಿ, ವ್ಯಾಪಾರಿಯಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು ಎಂಬ ಮಾನವತೆಯ ಸಂದೇಶವನ್ನು ಪ್ರತಿಯೊಬ್ಬರಿಗೂ ನೀಡುತ್ತೇನೆ. ಕೊನೆಯದಾಗಿ ಕಲ್ಕೂರ ಪ್ರತಿಷ್ಠಾನದ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿಯೂ ಕೂಡ ಅಶಕ್ತರಿಗೆ ಊರುಗೋಲಾಗಿ, ನೊಂದವರಿಗೆ ಸಾಂತ್ವನವಾಗಿ, ಬಳಲಿದವರಿಗೆ ಚೇತನವಾಗಿ, ನಿರಾಶರಾದವರಿಗೆ ಚಿಲುಮೆಗಳಾಗಿ, ಸತ್ಯ, ನ್ಯಾಯ, ಅಹಿಂಸೆಯ ಸ್ವಯಂ ಸೇವಕರಾಗಿ, ಜನತಾ ಸೇವೆ ಜನಾರ್ದನ ಸೇವೆ ಎಂಬ ಧ್ಯೇಯ ಮಂತ್ರದಿಂದ ಮುನ್ನುಗ್ಗಲು ಶ್ರೀಯುತ ಪ್ರದೀಪ್ ಕುಮಾರ್ ಸರ್ ನೇತೃತ್ವದ ಈ ಪ್ರತಿಷ್ಠಾನಕ್ಕೆ ಸಾಧ್ಯವಾಗಲಿ ಎಂದು ಹಾರೈಸಿಕೊಂಡು, ಅವಕಾಶಕ್ಕಾಗಿ ವಂದಿಸಿಕೊಂಡು, ಪ್ರತಿಯೊಬ್ಬರಿಗೂ ಶುಭ ಕೋರಿಕೊಂಡು ವಿರಮಿಸುತ್ತೇನೆ. ಜೈ ಭಾರತ್. ಅಂತರಾಳದ ಧ್ವನಿ ಬಹುಶಃ ಅದು ಎಲ್ಲರ ಧ್ವನಿ ಅಂತ ಭಾವಿಸ್ತಾ ಅವರಿಗೆ ಮಠದ ಪರವಾಗಿ ಗೌರವ ಸಲ್ಲಿಸ್ತಾ, ಸ್ತ್ರೀ ಸಂವೇದನೆ, ಪುರುಷ ಸಂವೇದನೆ ಹೀಗೆಲ್ಲ ವಿಭಾಗ ಮಾಡಲಿಕ್ಕುಂಟು. ಇದು ಮಾನವ ಸಂವೇದನೆ. ಈ ಸಂವೇದನೆಯಲ್ಲೇ ಬದುಕನ್ನು ಕಟ್ಟಿಕೊಳ್ಳೋಣ. ನಾವು ಈ ಶ್ರೀಗಳ ಹೆಸರಲ್ಲಿ, ಪೂಜ್ಯ ಮಾಣಿಲ ಶ್ರೀಗಳಲ್ಲಿ, ನಮ್ಮ ಚಿತ್ರಾಪರ ಶ್ರೀಗಳಲ್ಲಿ ಹೇಳುವಂಥದ್ದು, ಇವತ್ತಿನ ಒಂದು ಆಧುನಿಕದಲ್ಲೂ ಅದರ ಸ್ಪರ್ಶ ಆಗಬೇಕಂತ ಹೇಳ್ಕೊಂಡು ಜಾನ್ ಚಂದ್ರನ ನೇತೃತ್ವದಲ್ಲಿ ನಾವು ಚಿತ್ರಕಲೆಯ ಒಂದು ಕಾರ್ಡಿನಲ್ಲಿ ಪೇಜಾವರ ಎನ್ನುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಒಂದಷ್ಟು ಜನದಲ್ಲಿ ಮಕ್ಕಳು ಭಾಗವಹಿಸಿದರು. ಅದರಲ್ಲಿ ನಮಗೆ ಯಾರೂ ಏನೂ ಗೊತ್ತಿಲ್ಲ, ಬಹುಮಾನಿತರು. ಬೆಂಗಳೂರಿನಿಂದ ಪ್ರಥಮ ಬಹುಮಾನ ಪಡೆದಂಥವರು ಇವತ್ತು ಬಂದಿದ್ದಾರೆ. ಅಲ್ಲಿಂದ ಬೆಂಗಳೂರಿನಿಂದ ಕುಟುಂಬ ಸಮೇತರಾಗಿ. ಏನವರ ಹೆಸರೇನು? ಬೆಂಗಳೂರಿಂದ ಬಂದವರ ಹೆಸರು ಅಲ್ಲ, ಚಂದ್ರಕುಮಾರ್ ಅವರು. ನಿನ್ನೆ ರಾತ್ರಿ ಬಸ್ಸಿನಲ್ಲಿ ಹೊರಟು ಪೇಜಾವರ ಶ್ರೀಗಳ ಮೇಲೆ ಗೌರವ. ಎಷ್ಟು ಚೆನ್ನಾಗಿ ಕಾರ್ಡಿನಲ್ಲಿ ಚಿತ್ರ ಮಾಡಿದ್ದಾರೆ. ಇವತ್ತು ಇಲ್ಲಿ ಮಂಜುನಾಥ ದೇವರ ಕ್ಷೇತ್ರ ಎಲ್ಲವನ್ನು ಮುಗಿಸಿ ಅವರು ಬಂದಿದ್ದಾರೆ. ದಯವಿಟ್ಟು ಅದನ್ನು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಕುರಿ ಪುಸ್ತಕ 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 ನಾವೇನು ದನ ಕನಕ ವಸ್ತು ವಾಹನದ ಏನು ಕೊಡೋದಿಲ್ಲ ನಾವು. ಇದು ಕೇವಲ ಒಂದು ಗೌರವದ ಭಾವನೆಯ
ಪ್ರತೀಕ ಅಂತ ಹೇಳ್ತಾ ಮೇಡಮ್ ನೀವು ಮೇಲೆ ಬನ್ನಿ, ಮೇಲೆ ಬನ್ನಿ, ತೆಗಿತಾರೆ ಬನ್ನಿ. ಯಾರು ಮಗ ಬಂದಿಯಾನ? ಯಾರು ಬಂದಿರು? ಹಾಂ, ಬೆತ್ತುಕೊಳ್ಬೇಕು. ಹೇಳಿ. ಬಹುಮಾನಿತರು ಮತ್ತು ಪೂರ್ಣಿಮಾರಾವ್ ಪೇಜ್ ಅವರನ್ನು ಕಂಡುಕೊಂಡು ಹೋಗಬೇಕು ಮತ್ತು ಎಲ್ಲರೂ ಉಪಹಾರ ಸ್ವೀಕರಿಸಬೇಕು. ಎರಡನೇ ಬಹುಮಾನ ಮಾಸ್ಟರ್ ಅಜಿತ್ ಮಂಗಳೂರು, ಇವರು ಪ್ರಥಮ ಬಹುಮಾನ. ಮಾಸ್ಟರ್ ಅಜಿತ್ ಮಂಗಳೂರು, ದಯವಿಟ್ಟು ಹೋಗಬೇಡಿ, ಇನ್ನು ಶ್ರೀಗಳ ಆಶೀರ್ವಚನವೂ ನಡೀಲಿಕ್ಕಿದೆ. ಎಲ್ಲರ ಪರವಾಗಿ ಹಿರಿಯರಾದಂಥ ಪುನೂರವರ ಒಂದು ಮಾತಿನ ನಂತರ ಮಧ್ಯದಲ್ಲಿ ಒಂದು ಭಜನಾ ಕಾರ್ಯ, ನಾವೆಲ್ಲ ಸೇರಿ ಒಂದು ಸಾಮೂಹಿಕ ಭಜನೆಯನ್ನು ಮಾಡೋಣ. ಮಾಣಿಲ ಶ್ರೀಗಳು ಇದ್ದಲ್ಲಿ ಭಜನೆ ಇದೆ ಅಂಥೇಳಿ ಅರ್ಥ, ಅದು ಎರಡು ಮಾತೇ ಇಲ್ಲ. ಬಹುಶಃ ಅವರು ಸೇರಿಕೊಳ್ತಾರೆ ನಮ್ಮ ಜೊತೆಗೆ. ಮಾಸ್ಟರ್ ಅದಿತ್ ಪ್ರಥಮ ಬಹುಮಾನ. ದ್ವಿತೀಯ ಸ್ಥಾನ ಪೋಷಕರು ಪ್ರಾಂಜಲಿ ನಾವಡ ಬಿ ಮಂಗಳೂರು. ಪ್ರಾಂಜಲ್ ನಾವಡ. ಮಾಸ್ಟರ್ ಯತೀಶ್ ಪೆರ್ನಂಕಿಲ. ಪ್ರಾಂಜಲಿ ನಾವಡ ಕಾಯಂ, ಅವಳಿಗೆ 4 ಕಬಾಟು ಕೊಡಬೇಕು ಬಹುಮಾನ ಇಡಲಿಕ್ಕೆ. ದ್ವಿತೀಯ ಬಹುಮಾನ ಪ್ರಾಂಜಲಿ ನಾವಡ. ಯತೀಶ್ ಪೆರ್ನಂಕಿಲ ದ್ವಿತೀಯ ಸ್ಥಾನ. ಯತೀಶ್ ಪೆರ್ನಂಕಿಲಲ್ಲ, ಯತೀಶ್ ಪೆರ್ನಂಕಿಲ. ತೃತೀಯ ಸ್ಥಾನ ಮಾಸ್ಟರ್ ಕೃಷ್ಣ ಪ್ರಸಾದ್ ಭಟ್ ಹೆಬ್ರಿ. ದಯವಿಟ್ಟು ಎಲ್ಲರೂ ಉಪಹಾರ ಸ್ವೀಕಾರ ಮಾಡಬೇಕು. ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಎಲ್ಲರೂ ಜೊತೆಯಾಗಿ ಕೃಷ್ಣ ಪ್ರಸಾದ್ ಭಟ್. ಇನ್ನೊಂದು ತೃತೀಯ ಸ್ಥಾನ ಶ್ರೀ ಸಂತೋಷ್ ಕುಮಾರ್ ಕಲ್ಮಾಡಿ, ಇವರು ಮುಕ್ತ ವಿಭಾಗದಲ್ಲಿ. ಸಂತೋಷ್ ಕುಮಾರ್ ಕಲ್ಮಾಯನಾಗಿ ಕೆಳಗಡೆ ಬಿಂದು ಪೇಜಾವರ್ಷಿಗಳ ರಂಗವಲಿಯಲ್ಲಿ ಚಿತ್ರವನ್ನು ಮಾಡಿದ್ದಾಳೆ ನೋಡಿ. ಅವಳ ಹಿನ್ನೆಲೆ ಹೇಳಿದರೆ ಸ್ವಾಮಿ ಆಶ್ಚರ್ಯ ಆಗಬೇಕು. ನಮ್ಮ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಸುಮಾರು 7-8 ವರ್ಷಗಳಿಂದ ಆಕೆಗೆ ಪ್ರಥಮ ಬಹುಮಾನ. ಈ ಬಾರಿ ನಮಗೆ ಸ್ವಲ್ಪ ತಲೆ ಬಿಸಿ ಆಯಿತು, ಇವಳು ಭಾಗವಹಿಸಿದ್ರಿಂದ ಬೇರೆ ಯಾರು ಭಾಗವಹಿಸಲಿಕ್ಕಿಲ್ಲ ಅಂತ ಅವಳಿಗೆ ಪ್ರಥಮ ಬಹುಮಾನ. ಹೀಗೆ ದಯಾನಂದ್ ಹೇಳಿದರು, ಸರ್ ಎಂತ ಮಾಡು ಸರ್, ಅವಳಿಗೆ ಬಹುಮಾನ ಬರ್ತಲ್ವ. ಅವರೊಂದು ಉಪಾಯ ಹೇಳಿದರು, ಅವಳನ್ನು ನಾವು ಜಡ್ಜಾಗಿ ಕರೆದರೆ ಹೇಗೆ ಅಂತ. ನನಗೆ ಮನಸ್ಸಿಗೆ ತೋರಿತು, ಜಡ್ಜಲ್ಲ ಆ ವಿಭಾಗದ ಮುಖ್ಯಸ್ಥಳನ್ನಾಗಿ ಮಾಡಿದರೆ ಹೇಗೆ ಅಂತ. ತಕ್ಷಣ ಒಪ್ಪಿದ್ಲು ಆಕೆ. ತಕ್ಷಣ ಅಂದರೆ ಈ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ, ಯಕ್ಷಗಾನದಲ್ಲಿ, ಇತರ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾರೆ ಕಲಿಯುವಿಕೆಯಲು ಹಿಂದೆ ಇರುವುದಿಲ್ಲ ಅಂತ ಹೇಳುವಂಥದ್ದಕ್ಕೆ ಸಾಬೀತು ನಮ್ಮದೇ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಪಲ್ಲವಿ ಪ್ರಭು ಅಂತ ಹೇಳಿದ್ಲು. ಅವಳು ಪದ್ಯದಲ್ಲೂ ಬಹಳ ಮುಂದೆ, ಪ್ರತಿ ವರ್ಷ ಬಹುಮಾನ. ವೇದಿಕೆ ಹತ್ತಿದ್ದೇ ಕೃಷ್ಣವೇಷ ಸ್ಪರ್ಧೆಯಲ್ಲಿ. ಚಾರ್ಟೆಡ್ ಅಕೌಂಟೆಂಟ್ ಆಗಿ ಮೊನ್ನೆ ಇನ್ನೋರ್ವ ಚಾರ್ಟೆಡ್ ಅಕೌಂಟೆಂಟ್ ಜೊತೆಗೆ ಅವಳ ಮದುವೆ ಆಯಿತು. ಅಂದರೆ ಕಲಿಯುವಿಕೆಯಲ್ಲಿ ಹಿಂದೆ ಇರುವುದಿಲ್ಲ. ಅದೇ ರೀತಿ ಇವತ್ತು ಇವಳು ಬಿಂದು CA ಮಾಡ್ತಾ ಇದ್ದಾಳೆ, ತಂದೆಯೊಟ್ಟಿಗೆ ಬಂದಿದ್ದಾಳೆ. ಎಷ್ಟು ಅದ್ಭುತವಾಗಿ ಈ ಬಾರಿ ವಿಭಾಗದ ಮುಖ್ಯಸ್ಥಳಾಗಿ ಕಾರ್ಯಕ್ರಮ ನಿರ್ವಹಿಸಿ ಮೊನ್ನೆ ಕದ್ರಿಯಲ್ಲಿ ಅವಳು ಕೃಷ್ಣನನ್ನು ಬಿಡಿಸಿದರೆ ಭಾರತದಲ್ಲ ವಿಶ್ವ ಕಂಡಂಥ ಶ್ರೇಷ್ಠ ಒಬ್ಬ ಉದ್ಯಮಿ ಟಾಟಾ, ರತನ್ ಟಾಟಾ ಅವರು ನಿರ್ಗಮನ ಆದಾಗ ಅವರಿಗೆ ಸ್ವಾಮಿ ನಾವು ಶ್ರದ್ಧಾಂಜಲಿ ಸಲ್ಲಿಸಿದ್ದು ಭಾಷಣದಿಂದ ಅಲ್ಲ, ಬಿಂದು ಬಿಡಿಸಿದ ರಂಗವಲ್ಲಿಯಿಂದ. ಇದೇ ವೇದಿಕೆಯಲ್ಲಿ ಏನು ಚೆನ್ನಾಗಿ ಬಿಡಿಸಿದ್ದಾಳೆ. ಎಲ್ಲ ಅಂತಾರಾಷ್ಟ್ರೀಯ ಪತ್ರಿಕೆಗಳು, ಸೌಭಾಗ್ಯವತಿ ಅವಳು. ಇವತ್ತು ಕೆಳಗಡೆ ಗುರುಗಳ ಚಿತ್ರವನ್ನು ತಾನೇ ಮಾಡ್ತೇನೆ ಅಂತ ಹೇಳ್ಕೊಂಡು ಅವಳು ಮಾಡಿದ್ದಾಳೆ. ಅದರ ಫಲಶ್ರುತಿ ನೋಡಿ ಪೇಜಾವರ್ಷಿಗಳು ನೋಡಿ ನಾಡ್ದು ಪೆರ್ನಂಕೆಲಕ್ಕೆ ಬೆಂಗಳೂರಿಗೆ ಕರೆದಿದ್ದಾರೆ ಅವಳನ್ನು, ಅವರ ತಂದೆಯವರು ಇದ್ದರಲ್ಲಿ. ಇದು ನಮ್ಮ ಮಕ್ಕಳಿಗೆ. ಅದರ ಜೊತೆಗೆ CAಯನ್ನು ಮಾಡ್ತಾ ಇದ್ದಾಳೆ. ಪ್ರಥಮ ಅಟೆಂಪ್ಟಲ್ಲಿ ಅವಳು ಪಾಸ್ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಳೆ. ಇದೆಲ್ಲ ನಮ್ಮ ಮಕ್ಕಳಲ್ಲಿ ಹುದುಗಿರುವಂಥ ಅಂತರ್ಗತ ವಿದ್ಯೆ ಅಂತ ಹೇಳ್ತಾರೆ. ಈಗ ಬಹುಮಾನ ತೆಕ್ಕೊಂಡಲ್ಲ ಆ ಹುಡುಗ ನೋಡಿ ಅಲ್ಲಿ ಕುತ್ಕೊಂಡು ಆ ಹುಡುಗ ಅವನು ತನ್ಮಯತೆಯಿಂದ ಅವಳು ರಂಗೋಲಿ ಬಿಡಿಸೋದು. ಅಲ್ಲ ಮರಿ, ಏನು ಹೆಸರೇನು ನಿಂದು? ಮರಿ ಏನು ಹೆಸರು? ಕೃಷ್ಣ ಪ್ರಸಾದ್. ಅಲ್ಲಿ ಕುಳಿತ್ಕೊಂಡು ನೋಡ್ತಾ ಇದ್ದ. ನೀನು ಹಾಗೆ ಮಾಡಬೇಕು, ಆಯಿತಾ? ಶಾಲು ಕೊಡಿ. ಶಾಲು ಭಾವಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸಿದವಳು. ಶಾಲು ನೀವು ತಂದೆಯವರು ಬನ್ನಿ. ತಂದೆ ಬಿಂದು ಅವರ ಸ್ವಾಮಿ ಪೇಜಾವರ ವಿಶ್ವೇಶತೀರ್ಥ ನಮನ 2024 ಪ್ರಬಂಧ ಸ್ಪರ್ಧೆ. ಅದರ ವಿಷಯ ವಿಶ್ವೇಶತೀರ್ಥ ಶ್ರೀಪಾದರು, ವಿಶ್ವಮಾನ್ಯರು, ಅವಲೋಕನ, ಅನುಸಂಧಾನ. ಇದರಲ್ಲಿ ಪ್ರಥಮ ಸ್ಥಾನ ಪಡೆದಿರುವವಳು
ಕುಮಾರಿ ಯಕ್ಷಿತಾ ಕಾವ್ಯನಕಲ್ಲು ಕುಳಾಯಿ ಇವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಕ್ಷಿತಾ ಕಾವ್ಯನಕಲ್ಲು. ದ್ವಿತೀಯ ಸ್ಥಾನ ಶ್ರೀಮತಿ ಲಕ್ಷ್ಮೀ ಪೆರ್ಮುದೆ ಇವರು. ಬನ್ನಿ. ಬಹಳ ಚೆನ್ನಾಗಿ ಪ್ರಬಂಧಗಳನ್ನು ಬರೆದಿದ್ದಾರೆ ಶ್ರೀಗಳ ಬಗ್ಗೆ ಒಬ್ಬರಿಂದ ಒಬ್ಬರು. ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಶ್ರೀಮತಿ ಸುರೇಖಾ, ಶಿಕ್ಷಕಿ, ಶಾರದಾ ವಿದ್ಯಾಲಯ ಇವರು. ಬನ್ನಿ ಬನ್ನಿ. ತೃತೀಯ ಸ್ಥಾನಕ್ಕೆ ಇನ್ನೊಬ್ಬರು ಮಾನಸ ವಿಜಯ್ ಕೈಂತಜೆ ಮಾಡಿ ಇವರು. ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಕುಮಾರಿ ಅದಿತಿ ರಾವ್, ವಿದ್ಯಾದಾಯಿನಿ ಆಂಗ್ಲ ಮಾಧ್ಯಮ ಶಾಲೆ, ಸುರತ್ಕಲ್. ಕಾರ್ಯಕ್ರಮದ ನಂತರ ಉಪಹಾರ ಸ್ವೀಕರಿಸಿ ನಂತರ ಪೂರ್ಣಿಮಾರಾವ್ ಪೇಜ್ ಅವರನ್ನು ಕಂಡು ಹೋಗಬೇಕೆಲ್ಲರೂ ಬಹುಮಾನಿತರು. ಕುಮಾರಿ ಅದಿತಿ ರಾವ್ ಬಂದರು ಆಯ್ತಲ್ಲ. ಧರ್ಮದರ್ಶಿ ಹರಿಕೃಷ್ಣ ಪುನೂರ್ ಅವರು ತನ್ನ 2 ಭಾವನೆಯನ್ನು ಹಂಚಿಕೊಳ್ಬೇಕು ಸರ್ವರ ಪರವಾಗಿ ಅಲ್ವಾ ಶಾಸ್ತ್ರಿಗಳೇ? ಅಲ್ಲೇ ಕೊಡಿ ರಿಮೋಟ್ ಸ್ವಾಮಿ. ಕಲ್ಕೂರು ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಹಬ್ಬ ಹರಿದಿನಗಳನ್ನು ಜನಗಳಿಗೆ ಹೋಗಿಸುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೇಜಾರು ತೀರ್ಥವರು ಮಂಗಳೂರಿಗೆ ಬಂದರೆ ಇವರ ಮನೆಯಲ್ಲೇ ಬಂದು ವಾಸ ಮಾಡೋದಂತಿದ್ರು. ಯಾಕಂದರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಸ್ವಾಮಿಗಳು ಬಂದರೂ ಕೂಡ ಇವರ ಮನೆಗೆ ಬರ್ತಾ ಇದ್ದಾರೆ. ನಮಗೂ ಭಾಳ ಆತ್ಮೀಯರು. ಅವರ ಬಗ್ಗೆ ಹೇಳೋದಿದ್ರೆ ಪ್ರಥಮ ಹನುಮನ್ನಾಮ, ದ್ವಿತೀಯ ಭೀಮಯೋಚ, ಪೂರ್ಣ ಪ್ರತಿಷ್ಠಿತ ಭಗವತ್ಕಾರ್ಯ ಸಾಧಕ ಅಂತ ಹೇಳಿಕೊಂಡು ಹನುಮಂತನ 3ನೇ ಅವತಾರ ಬೇಜಾರು ಸ್ವಾಮಿಗಳು. ಅಂಥ ಗುರುಗಳ ಒಂದು ಅನುಗ್ರಹ ನನಗೂ ಆಗಿದೆ. ಯಾಕೆಂತ ಹೇಳಿದರೆ ಅವರ ಜೀವನದಲ್ಲಿ ಧರ್ಮದರ್ಶನ ಬಿರಿದುಕೊಟ್ಟು ನನಗೊಬ್ಬನಿಗೆ ಮಾತ್ರ, ಅವರು ಬೇರೆ ಯಾರಿಗೂ ಕೊಡಲಿಲ್ಲ, ಬಾಕಿ ಎಲ್ಲ ಕೃಷ್ಣಾನುಗ್ರಹ ಅಂಥ ಗುರುಗಳು. ಆದರೆ ನನ್ನ ಹೆಸರು ಧರ್ಮದರ್ಶನ ಕೃಷ್ಣ ಹಾಕಲಿಕ್ಕೆ ಕಾರಣ ಅದು. ಯಾವ ಅವಾರ್ಡುಗಳು ನನಗೆ ಬೇಕಾಗಿಲ್ಲ. ಅಂಥ ಮಹಾನ್ ವ್ಯಕ್ತಿ ಅವರು. ಅವರ ಯಾವ ಪೂರ್ಣ ಅನುಗ್ರಹ ನನಗೆ ದೊರಕಿದೆ, ಕಲ್ಕೂರಿಗೂ ದೊರಕಿದೆ. ಆದ್ದರಿಂದ ಅಂಥ ಒಂದು ಮಹಾನ್ ವ್ಯಕ್ತಿಯನ್ನು ನಾವು ದಿನ ನೆನೆಸಿಕೊಂಡ್ರೆ, ಯಾಕಂದರೆ ರಾಘವೇಂದ್ರ ಸ್ವಾಮಿಗಳು ಯಾವ ನೆನೆಸಿಕೊಳ್ತೀವಿ ಅದೇ ರೀತಿ ಬೇಜಾರು ಸ್ವಾಮಿಗಳು ನೆನೆಸಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಆದ್ದರಿಂದ ಮೊದಲಾಗಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂಥ ಕಲ್ಕೂರನ್ನು ನಾವು ಹೊಂದಿಸಲೇಬೇಕು. ಯಾಕೆಂತ ಹೇಳಿದರೆ ಧಾರ್ಮಿಕ ಹಲವು ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇರ್ತಾರೆ. ಅವರವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ, ಗುರುಗಳ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಿದ್ದೆ. ನಮಸ್ಕಾರ. ಬಂಧುಗಳೇ, ಎಲ್ಲರೂ ಜೊತೆಯಾಗಿ ಸಾಮೂಹಿಕ ಭಜನೆ ಮಾಡುವ. ಕೊನೆಯದಾಗಿ ಅದರ ಮಧ್ಯದಲ್ಲಿ ಪೂಜ್ಯ ಚಿತ್ರಾಪುರ ಶ್ರೀಗಳಿಂದ ಆಶೀರ್ವಚನ, ತದನಂತರ ಸಾಮೂಹಿಕ ಭಜನೆ, ನಂತರ ಎಲ್ಲರೂ ಫಲಾಹಾರ ಸ್ವೀಕರಿಸಿ ಹೋಗಬೇಕು. ಏತನ್ಮಧ್ಯೆ ನಾಡಿದ್ದು 4ನೇ ತಾರೀಕಿನಂದು ನಡೆಯುವಂತಹ ವಚನ ಸಾಹಿತ್ಯ ಸಮ್ಮೇಳನ, ಸುತ್ತೂರು ಶ್ರೀಗಳು ಬರ್ತಾರೆ, ಮನೆಗೂ ಚಿತ್ತೈಸಲಿಕ್ಕಿದ್ದಾರೆ. ನಾವೆಲ್ಲರೂ ಭಾಗವಹಿಸುವ ಆಯಿಷಾ ಅವರೇ ಬನ್ನಿ. ತಾವು ಪುರಭವನದಲ್ಲಿ, ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೀತದೆ. ಎಲ್ಲ ಸಾಹಿತ್ಯಗಳನ್ನು ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ. ಪೂಜ್ಯ ಪೇಜಾವರ ಶ್ರೀಗಳು ನಾನು ನೆನಪಿಸ್ಕೊಳ್ಳುವಂಥದ್ದು, ಕುರಾನು ಕನ್ನಡದ ಆವೃತ್ತಿ ಅದು ಆದಾಗ ಬಿಡುಗಡೆ ಮಾಡಿದವರು ಪೂಜ್ಯ ಪೇಜಾವರ ಶ್ರೀಗಳು. ಕೆಲವರಿಗೆ ಜಿಜ್ಞಾಸೆ ಬಂತು, ಇದೇನಪ್ಪ ಅಂತ ಹೇಳ್ಕೊಂಡು. ಅದೇ ಪುರಭವನದಲ್ಲಿ ನಾನೇ ಅದರ ವ್ಯವಸ್ಥೆಯಲ್ಲಿ ನಾನು ಅವಾಗ ಹೇಳಿದ್ದೆ. ಸ್ವಲ್ಪ ಕೆಲವರು ವಿರೋಧ ಮಾಡಿದ್ರು, ನಂತರ ಅದು ಸರಿಯಾಯಿತು. ಯಾಕಂದರೆ ತಿಳಿವಳಿಕೆ ಆದ ನಂತರ ಮನುಷ್ಯ ಸಹಜ ಸ್ಥಿತಿಗೆ ಬರ್ತಾನೆ. ಒಂದು ಸಲ ತಲ್ಲಣ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ ನಾವು, ಯಾವತ್ತೂ ಸಹಜ ಅದು. ಅದನ್ನು ನಾವು ಅಪಾರ್ಥ ಮಾಡಿಕೊಳ್ಳಬಾರ್ದು. ಅಪಾರ್ಥ ಮಾಡಿಕೊಳ್ಳದಿದ್ದರೆ ಎಲ್ಲವೂ ಸಲೀಸಾಗಿ ಹೋಗ್ತದೆ. ಆವಾಗ ನಾವು ಹೇಳಿದ ಮಾತು, ಧರ್ಮಗ್ರಂಥಗಳು ಎಲ್ಲ ಭಾಷೆಗಳಲ್ಲಿ ಇರಬೇಕು. ಧರ್ಮಗ್ರಂಥಗಳು ಅಥವಾ ಒಬ್ಬ ವ್ಯಕ್ತಿ ಅದು ಒಂದು ಜಾತಿಗೆ ಸೀಮಿತ ಅಲ್ಲ. ಇವತ್ತು ಸರ್ಕಾರಿ ಆಚರಣೆಯ ವ್ಯವಸ್ಥೆಯಲ್ಲಿ ಕೃಷ್ಣ ಪರಮಾತ್ಮನನ್ನು ಯಾದವ ಕುಲಕ್ಕೆ ಬಿಡ್ತಾರೆ, ಕನಕದಾಸನನ್ನು ಕುರುಬ ಜನಾಂಗಕ್ಕೆ ಬಿಡ್ತಾರೆ, ಇಲ್ಲ ವಾದಿರಾಜನನ್ನು ಬ್ರಾಹ್ಮಣ ಸಮಾಜಕ್ಕೆ ಬಿಡ್ತಾರೆ, ಶಂಕರಾಚಾರ್ಯರನ್ನು ಬ್ರಾಹ್ಮಣ ಸಮುದಾಯಕ್ಕೆ ಬಿಡ್ತಾರೆ, ವಾಲ್ಮೀಕಿಯನ್ನು ವಾಲ್ಮೀಕ ಜನಾಂಗಕ್ಕೆ ಬಿಡ್ತಾರೆ. ಸ್ವಾಮಿ, ತಪ್ಪು ಸ್ವಾಮಿ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದ ರಾಷ್ಟ್ರ ತೇಲುತ್ತಿರಲಿ ಬರೆದವರು ಕೈಯಾರರು, ಅದರ ಧ್ವನಿಯನ್ನು ಬೆಳಗಿಸಿದವರು ಇದಿನಬ್ಬರು. ಇದು ಈ ದೇಶದ ಸಂಸ್ಕೃತಿ. ಒಬ್ಬ ವ್ಯಕ್ತಿ ಅವ ಸಾಧಕನಾದಾಗ ಚಿತ್ರಾಪುರ ಗುರುಗಳು
ಅದು ಕೇವಲ ಒಂದು ವರ್ಗಕ್ಕಲ್ಲವರು, ನಮ್ಮ ಇಡೀ ಸಮಸ್ತ ತವಳವರಾಡಿಗೆ, ನಮ್ಮ ಈ ಪ್ರದೇಶಕ್ಕೆ ಅವರು ನಮಗೆ ಮಾನ್ಯರು, ಇಡೀ ಪ್ರದೇಶಕ್ಕೆ ಮಾನ್ಯರು. ಈ ಪರಂಪರೆ ನಾವು ಬೆಳೆಸ್ಕೊಳ್ಬೇಕಂತೇಳುವ ಸದಾಶಯ ಪೂಜ್ಯ ಪೇಜಾವರ್ಷಿಗಳದ್ದು. ಆವಾಗ ಹೇಳಿದ ಮಾತು ಅಲ್ಲಿ ಹೇಗೆ ಕುರಾನು ಕನ್ನಡದಲ್ಲಿ ಬಂತೋ ನಮ್ಗೆ ಅರ್ಥೈಸಿಕೊಳ್ಳಿಕ್ಕಾಗ್ತದೆ. ನಾಳೆ ಭಗವದ್ಗೀತೆಯು ಅದು ಅರೇಬಿಕ್ ಭಾಷೆಯಲ್ಲಿ ಬರಬೇಕು. ಅರ್ಥೈಸಿಕೊಂಡಾಗ ಒಳಗಿನ ಗೋಡೆಗಳದು ಮಾಯವಾಗ್ತದೆ. ಸೌಹಾರ್ದತೆ ಅಂದರೆ ಅದು ಬೇರೆನೋ, ಅದು ಸಹಜ ಪ್ರಕ್ರಿಯೆ. ಸೌಹಾರ್ದತೆ ಅಂತೇಳುವ ಹೊಸ ಪದ ಪ್ರಯೋಗ ಏನು ಬೇಕಾಗಿಲ್ಲ, ಸಹಜ ಪ್ರಕ್ರಿಯೆ. ಈ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರೇರಣೆ ನೀಡಿದವರು ಅಲ್ಲಿ ಇನ್ನೋರ್ವರು ತೋನ್ಸೆ ಪುಷ್ಕಳ್ ಕುಮಾರ್ ಇದ್ದಾರೆ, ಹರಿದಾಸರು. ಎಲ್ಲ ದೊಡ್ಡ ದೊಡ್ಡ ಹರಿದಾಸರುಗಳು. ಏನೇನು ಅವ್ರು ಹೇಳುವಾಗಲೇ ಮೈ ರೋಮಾಂಚನವಾಗ್ತದೆ. ಇಂತಹ ಎಲ್ಲ ವ್ಯಕ್ತಿತ್ವಗಳ ನಡುವೆ ನಾವೆಲ್ಲ ಬದುಕನ್ನು ಕಟ್ಟಿಕೊಂಡಿದ್ದೇವೆ ಅಂತ ಹೇಳ್ತಾ, ಚಿತ್ರಾಪುರ ಶ್ರೀಗಳ ಆಶೀರ್ವಾದ ನಂತರ ನಾವೆಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಕೃಷ್ಣಗೀತ ಗಾಯನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ. ಕೃಷ್ಣಗೀತ ಗಾಯನ ಅಂತ ಹೆಸರು. ಅದು ಯಾರು ಹೇಳಿದೆ ನಾನು, ಚಾಹೆ ಕೃಷ್ಣ ಕಹೋ ಯಾ ರಾಮ ಬೋಲೋ ರಾಮ 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 ಬೋಲೋ. ಇದು ಕಬೀರ ಜಬು ಹಮ್ ಪೈದಾ ಹುವೆ ಜಗ್ ಹಸೆ ಹಮು ರೋಯ ಅಂತ ಕಬೀರ ಬರೆದಿದ್ದಾನೆ. ಜನ್ಮ ಆದಾಗ ಜಗತ್ತಿನೇ ಗಾಡಿತಂತೆ, ಆದರೆ ಮಗು ಕೂಗಿತಂತೆ. ಅಂದರೆ ಇನ್ನು ಈ ಮಾನವ ಜನಾಂಗದ ವ್ಯವಸ್ಥೆಯಲ್ಲಿ ತೊಳ್ಳಾಡಬೇಕಲ್ವ ಅಂತ. ತೊಳ್ಳಲಾಡದೆ ಬದುಕನ್ನು ಸಾಧಕ ವ್ಯವಸ್ಥೆಗೆ ಬರಬೇಕಾದ್ರೆ ಇಂಥ ಪ್ರಕ್ರಿಯೆಯಲ್ಲಿ ಸಾಧ್ಯವಾದಷ್ಟು ಮನೆ ಮಂದಿ ಬಂಧು ಬಳಗ ಮಕ್ಕಳು ಮರಿಮಕ್ಕಳೊಂದಿಗೆ ತೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ ಪೂಜ್ಯ ಶ್ರೀಗಳು ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸ್ಮರಣೆಯನ್ನು ಅವರಿಗೆ ಪ್ರಿಯವಾಗುವ ರೀತಿಯಲ್ಲಿ ನಾವೆಲ್ಲ ಕಲ್ಕೂರವರ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡಿದ್ದೇವೆ. ಶ್ರೀಗಳ ಬಗ್ಗೆ ಎಲ್ಲ ಹೇಳಿ ಆಗಿದೆ, ಮತ್ತೆ ಹೇಳಿದರೆ ಈಗ ಸಮಯವೂ ಆಗಿದೆ. ಆದ್ದರಿಂದ ಭಾಗವತದಲ್ಲಿ ಸಾಧುಗಳು ಅಂತ ಯಾರನ್ನು ಕರೀತಾರೆ ಅಂಥೇಳಿ ಒಂದು ವಿವರಣೆಯನ್ನು ಕೊಡ್ತಾರೆ. ತಿತಿಕ್ಷವಃ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಅಜಾತು ಶತ್ರವಶಾಂತಾಃ ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿಯೇ ದೃಢಾಂ. ಇವರನ್ನು ಸಾಧುಗಳು ಅಂಥೇಳಿ ಕರೀತಾರೆ ಅಂತ. ಅದರ ಅರ್ಥ ನಮಗೆಲ್ಲ ಗೊತ್ತಿರುವಂಥದ್ದೇ, ಇನ್ನೊಮ್ಮೆ ಅದರ ಹೇಳಿಬಿಡ್ತೇನೆ. ತಿತಿಕ್ಷವಃ ಅಂತ, ತಿತಿಕ್ಷುಗಳು ಅಂತ ಹೇಳಿದರೆ ತಾಳ್ಮೆ ಇರೋ, ಸಹನೆ ಅಂತ ಹೇಳಿ. ವಿಶ್ವೇಶತೀರ್ಥರಿಗೆ ಅವರು ಈಗ ನಾವೆಲ್ಲ ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತೇವೆ, ಯಾರೂ ವಿರೋಧ ಮಾಡಲ್ಲ. ಯಾಕೆ ಅಂತ ಹೇಳಿದರೆ ಪ್ರಾರಂಭ ಮಾಡಿದ್ದು ಅವರು. ಆದರೆ ಅವರಿಗೆ ಅವರು ಪ್ರಾರಂಭ ಮಾಡಬೇಕಾದ್ರೆ ತುಂಬ ವಿರೋಧಗಳು ಬಂತು. ಒಂದು ಧಾರ್ಮಿಕ ವಿಚಾರಗಳಲ್ಲಾಗ್ಬೋದು, ನಮ್ಮ ಅನುಷ್ಠಾನಗಳ ವಿಚಾರಗಳಲ್ಲಾಗ್ಬೋದು, ಅವ್ರಿಗೆ ತುಂಬ ಅವರ ಮೇಲೆ ಏನು ಮಾತನ್ನೆಲ್ಲ ಆಡ್ತಾಯಿದ್ರು. ಅವ್ರು ಹೇಳಿದರು, ಉಡುಪಿಯಲ್ಲಿ ಇಫ್ತಾರ್ ಕೂಡ ಮಾಡಿದಾಗಲೂ ಕೂಡ ತುಂಬ ಅವರ ಮೇಲೆ ವಿರೋಧ ಬಂತದಕ್ಕೆಲ್ಲ. ಆದರೆ ಅವರು ಅದು ಯಾವುದಕ್ಕೂ ಕೂಡ ತಲೆ ಬಿಸಿಯೇ ಮಾಡಲಿಲ್ಲ. ಹಿಂದುಳಿದ ಕಾಲೋನಿಗೆಲ್ಲ ಹೋಗಿ ಅವರನ್ನು ಉದ್ಧಾರ ಮಾಡುವ ಕೆಲಸಕ್ಕೆ ಕೈ ಹಾಕಿದರು. ಆಗಲೂ ವಿರೋಧ ಬಂತು. ಅವರು ಎಲ್ಲರಿಗೂ ಕೂಡ ಒಳಿತಾಗಲಿ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೇ ಅಂತ ದೃಷ್ಟಿಯಲ್ಲಿ, ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಕಾರ್ಯವನ್ನು ಕೂಡ ಗುರುಗಳು ಮಾಡಿದರು. ಅದರಿಂದ ಅವರ ಮೇಲೆ ಯಾವುದೇ ವಿರೋಧ ಬಂದರೂ ಕೂಡ, ಅವರ ಬಗ್ಗೆ ಯಾರು ಮಾತನಾಡಿದರೂ ಕೂಡ ಅದನ್ನೆಲ್ಲ ಸಹಿಸ್ತಾ ಇದ್ದರು. ಆದ್ದರಿಂದ ತಾಯಿಯ ಗುಣ, ಆ ಮಾತೃ ಗುಣ ಅನ್ನುವಂಥದ್ದು ಶ್ರೀಪಾದರಲ್ಲಿದ್ದಿದ್ದು. ಅದರಿಂದ ಅವರು ಸಾಧುಗಳು. ಮತ್ತು ಕಾರುಣಿಕಾಹ, ಕರುಣೆ, ಅದು ಈ ರೀತಿಯಲ್ಲೂ ಹೌದು. ಅವರನ್ನು ದ್ವೇಷ ಮಾಡುವವರು ಒಂದಷ್ಟು ಜನ ಇದ್ದರು. ಅಂತ ಹೇಳಿದರೆ, ಒಂದು ಧರ್ಮದ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಆ ಧರ್ಮವನ್ನು ಮುನ್ನಡೆಸ್ತಾ ಇರಬೇಕಾದ್ರೆ ಆ ಧರ್ಮದ ಬಗ್ಗೆ ಯಾರಾದರೂ ತಪ್ಪು ಮಾಡಿದರೆ ಅದನ್ನು ಹೇಳಲೇಬೇಕು, ಅದು ಕರ್ತವ್ಯ. ಹಾಗೆ ಶ್ರೀಪಾದರು ಅವರು ಮಾತನ್ನು ಆಡ್ತಿದ್ರು, ಅವರನ್ನು ಮತ್ತೆ ಕರೆದು ಮಾತನಾಡ್ತಿದ್ರು. ಹಾಗೆ ವಿರೋಧ ಮಾಡುವವರು ಇದ್ದರು. ವಿರೋಧ ಮಾಡುವವ್ರ ಹತ್ರ ಅವರೇ ಹೋಗಿ ಏನು ಹೇಳಿ, ನಿಮ್ಮ ಸಮಸ್ಯೆ ಏನು ಅಂತ ಕೇಳಿ ಮಾತನಾಡಿಸ್ತಾ ಇದ್ದರು. ಆದ್ದರಿಂದ ಅವರಿಗೆ ಕರುಣೆ, ಮಾತನಾಡ್ತಾರೆ, ಒಂದಷ್ಟು ಅವರು ತಪ್ಪು ತಿಳ್ಕೊಂಡಿರ್ತಾರೆ. ಅವ್ರಿಗೇನಾದ್ರು ಹುಷಾರಿಲ್ಲ ಅಂತ ಹೇಳಿದರೆ, ಆಸ್ಪತ್ರೆಯಲ್ಲಿದ್ದರೆ ಅವರ ವಿರೋಧ ಮಾಡುವವರಾಗಿದ್ದರೂ ಕೂಡ ಅಲ್ಲಿಗೆ ಹೋಗಿ ಅನುಗ್ರಹ ಮಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟು ಬರ್ತಾಯಿದ್ರು. ಅದರಿಂದ ಅಂತಹ ಕರುಣೆ. ಇನ್ನು ಎಲ್ಲರಲ್ಲೂ ಕೂಡ ಒಂದು ಪ್ರೀತಿ ಅನ್ನುವಂಥದ್ದು, ಅದಕ್ಕೆ ಉದಾಹರಣೆ ಎಲ್ಲ
ವಿದ್ಯಾಪೀಠದ ವಿದ್ಯಾರ್ಥಿಗಳನ್ನು ನಾವು ಕೇಳಿದರೆ ಅವರ ತಮ್ಮ ಅನುಭವಗಳನ್ನು ಹೇಳ್ತಾರೆ. ಎಷ್ಟು ಒಂದು ವಾತ್ಸಲ್ಯ, ಎಷ್ಟು ಕರುಣೆ ತಮ್ಮ ಮೇಲಿತ್ತು ಅಂತ ಹೇಳಿ. ಇನ್ನು ಅಜಾತ ಶತ್ರುವಃ, ಅವರನ್ನು ಬೇರೆಯವರೆಲ್ಲ ದ್ವೇಷ ಮಾಡ್ತಾ ಇರ್ಬೋದು ಒಂದಷ್ಟು ಜನ. ಬೇರೆಯವರು ಅಂತೇಳಿ ಕೆಲವು ಬೆರಳೆಣಿಕೆ ಮಂದಿ ಅಷ್ಟೇ, ತಿಳಿಯದವರು ಮಾತ್ರ. ಆದರೆ ಅವರು ಯಾರನ್ನೂ ಕೂಡ ದ್ವೇಷ ಮಾಡ್ತಾ ಇರಲಿಲ್ಲ. ಅಂತ ಅಜಾತ ಶತ್ರುಗಳಾಗಿ ಇದೆಲ್ಲ ಇರಬೇಕಾದಂತಹ ಗುಣಗಳು. ಆದರೆ ಅದನ್ನು ಮೀರಿ ಇದಿಷ್ಟೇ ಅಲ್ಲ, ಇದನ್ನು ಎಲ್ಲರೂ ಕೂಡ ಮಾಡ್ಬೋದು. ಅದಕ್ಕಿಂತ ಮೀರಿ ಇನ್ನೊಂದು ಮುಖ್ಯ ಏನು ಅಂತ ಹೇಳಿದರೆ ಶಾಂತಾಹ ಅಂತ ಹೇಳಿದರೆ ಭಗವಂತನಲ್ಲಿ ಮನಸ್ಸನ್ನು ಇಟ್ಟವರು ಅಂತ ಹೇಳಿ. ಅವರು ಇಡೀ ಶಾಸ್ತ್ರದ ಅಧ್ಯಯನವನ್ನು ಹೇಗೆ ಮಾಡಿದರು ಅಂತ ಹೇಳಿದರೆ, ಇನ್ನು ಮುಂದೆಯೂ ಅಷ್ಟೇ ಅಂತಹ ವಿದ್ವಾಂಸರು ಈಗಿಲ್ಲ ನಮ್ಮಲ್ಲಿ. ಒಂದು ಗೋವಿಂದಾಚಾರ್ಯರು ಇದ್ದರು ಬಿಟ್ಟರೆ ಅದರ ನಂತರ ಅದಕ್ಕಿಂತ ಮೊದಲು ಇದ್ದವರು ವಿಶ್ವೇಶತೀರ್ಥರು ಮಾತ್ರ. ಇಡೀ ಭಾರತದಲ್ಲಿ ತರ್ಕದ ವಿಚಾರಗಳಲ್ಲಾಗ್ಬೋದು, ಶಾಸ್ತ್ರದ ವಿಚಾರಗಳಲ್ಲಾಗ್ಬೋದು, ಸಮಸ್ಯೆಯನ್ನು ಪರಿಹಾರ ಮಾಡುವ ತಾಕತ್ತು ಯಾರಿಗೆ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ವಿಶ್ವೇಶತೀರ್ಥರಿಗೆ, ನಮ್ಮ ಗುರುಗಳಿಗೆ. ಅದರಿಂದ ಅಂತಹ ಶಾಸ್ತ್ರದ ಆಳ ಪಾಂಡಿತ್ಯವನ್ನು ಇದ್ದುಕೊಂಡು ಈ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಎಲ್ಲ ಭಕ್ತರ ಮೇಲೆ ಆ ಅನುಗ್ರಹವನ್ನು ಬೀರ್ತಾಯಿದ್ರು. ಅಂತಹ ದೊಡ್ಡ ದೇವರ ಸೇವೆಯನ್ನು ಜನರ ಮೂಲಕ ಮಾಡ್ತಾ ನಮಗೆಲ್ಲ ಅನುಗ್ರಹಿಸಿದವರು. ಅವರ ಕರುಣೆ ಶ್ರೀಪಾದರು ಹೇಳಿದರು. ನಾವು ವಿದ್ಯಾಭ್ಯಾಸ ಮಾಡ್ತಾಯಿದ್ವಿ, ಯಾರಿಗೂ ತಿಳಿಯದ ಜಾಗದಲ್ಲಿ ನಾವಿದ್ವಿ. ಅಲ್ಲಿಗೆ ಅವರು ಬಂದು ನಮ್ಮನ್ನು ನೋಡಬೇಕು ಅಂತ ಹೇಳಿ ಬಂದು ನಮ್ಮನ್ನು ಅನುಗ್ರಹ ಮಾಡಿ ಏನು ಅಧ್ಯಯನ ಆಗ್ತಾ ಉಂಟು ಅನ್ನೋದನ್ನೆಲ್ಲ ವಿಚಾರ ಮಾಡಿದರು, ಕಾಳಜಿಯನ್ನು ತೋರಿಸಿದರು. ಅಂತಹ ಶ್ರೀಪಾದರು ಅವರು ನಮಗೆ ಕೊಟ್ಟಂಥದ್ದು ಎಲ್ಲರಿಗೂ ತಿಳಿದಿರುವಂಥದ್ದೇ. ಅಂತಹ ಶ್ರೀಪಾದರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರ ಗುಣಗಳನ್ನು ಪೂರ್ಣ ನಮ್ಮ ಕೈಲಿ ಅಳವಡಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಒಂದಷ್ಟು ಅವರ ದಾರಿಯಲ್ಲಿ ಸಾಗುವಂತೆ ನಮಗೆ ಶ್ರೀಪಾದರೇ ಅನುಗ್ರಹವನ್ನು ಮಾಡಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಈ ಒಂದು ಪ್ರದೀಪ್ ಕುಮಾರ್ ಕಲ್ಕೂರವರು ಪ್ರತಿ ವರ್ಷವೂ ಮಾಡ್ತಾರೆ, ಪ್ರತಿ ಸಮಯದಲ್ಲಿಯೂ ಕೂಡ ಮಾಡ್ತಾರೆ. ಅವರಿಗೆ ಒಂದೊಂದು ಕಾರಣ ಬೇಕು. ಆ ಕಾರಣ ಇಟ್ಟುಕೊಂಡು ಸಮಾಜದಲ್ಲಿ ಎಲ್ಲ ವಿಭಾಗಗಳಲ್ಲಿ ಸೇವೆಯನ್ನು ಮಾಡಿದಂತಹ, ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನು ಗುರುತಿಸುತ್ತಾ ಶ್ರೀಪಾದರ ಆಶಯದಂತೆ, ಗುರುಗಳ ಆಶಯದಂತೆ ಅದನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಆ ಒಂದು ವಿಶ್ವೇಶತೀರ್ಥರ ಅನುಗ್ರಹ ಇರುವುದರಿಂದ ಅದು ಯಾವುದೇ ವಿಘ್ನಗಳಿಲ್ಲದೆ ನಿರಾತಂಕವಾಗಿ ನಡೀತಾ ಇದೆ. ಅವರಿಗೆ ವಿಶೇಷವಾಗಿ ಕೃಷ್ಣ ಪ್ರಾಣದೇವರ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಾವೆಲ್ಲ ಅವರ ದಾರಿಯಲ್ಲಿ, ಅವರ ಚಿಂತನೆಯಲ್ಲಿ ಸಾಗ್ತಾ, ನಮ್ಮಲ್ಲಿ ಧರ್ಮಗಳು ಬೇರೆ ಬೇರೆ ಇದ್ದಾವೆ. ಆದರೆ ಬೇರೆ ಧರ್ಮವನ್ನು ನಾವು ದೂಷಿಸುವುದಲ್ಲ, ಆದರೆ ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು. ಅದು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರ. ಈ ದೃಷ್ಟಿಯಲ್ಲಿ ನಮ್ಮ ಆಚರಣೆಗಳನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಕೃಷ್ಣಾರ್ಪಣಮಸ್ತು. ಈಗಷ್ಟೇ